ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ನಮಸ್ಕಾರ. ನಾನು ಜೆ.ಎಸ್. ಸೋಮನಾಳ್, ಜೆ.ಎಸ್.ಎಸ್ ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ತಮಗೆ ಸ್ವಾಗತ ಸುಸ್ವಾಗತ. ಆತ್ಮೀಯ ಸ್ನೇಹಿತರೆ, ತಮಗೆ ಮೊದಲಿಗೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ, ಸ್ನೇಹಿತರೆ, ಇವತ್ತಿನ ಅವಧಿಯಲ್ಲಿ ನಾನು ನಿಮ್ಮೊಂದಿಗೆ 7ನೇ ತರಗತಿಗೆ ಸಂಬಂಧಪಟ್ಟಂತ ಸಮಾಜ ವಿಜ್ಞಾನದಲ್ಲಿ ಬರುವಂತ ಅಧ್ಯಾಯ ಒಂದು ಜಗತ್ತಿನ ಪ್ರಮುಖ ಘಟನೆಗಳ ಮೇಲೆ ಏನಪ್ಪಾ ಅಂದ್ರ ಪ್ರಮುಖ ಪ್ರಶ್ನೆ ಉತ್ತರಗಳನ್ನ ಏನಪ್ಪಾ ಅಂದ್ರೆ ನಿಮ್ ಜೊತೆಗೆ ನಾನು ಇವತ್ತು ಡಿಸ್ಕಸ್ ಮಾಡ್ತಿದ್ದೀನಿ. ಇಲ್ಲಿ ಪ್ರಶ್ನೆಗಳು ಯಾವ ರೀತಿಯಾಗಿವಪ್ಪ ಅಂದ್ರ ಬಹಳಷ್ಟು ಕನ್ಫ್ಯೂಸ್ ಆಗೋ ರೀತಿಯಲ್ಲಿ ನಿಮಗೆ ಹೆಜ್ಜೆ ಮಾಲೊಳಗ ಯಾವ ರೀತಿಯಾಗಿ ಕನ್ಫ್ಯೂಸ್ ಮಾಡ್ತಾರ ಕ್ವಶನ್ ಪೇಪರ್ ಸೆಟ್ ಮಾಡೋರು, ಅದೇ ರೀತಿ ಏನಾಗಿದಪ್ಪ ಅಂದ್ರೆ ಇಲ್ಲಿ ಪ್ರಶ್ನೆಗಳನ್ನ ಏನಪ್ಪಾ ಅಂದ್ರ ಸೆಟ್ ಮಾಡ್ಲಾಗ್ಯದ. ಇನ್ನೊಂದು ನಾವು ಸ್ಟಡಿ ಮಾಡ್ತಿರುವಂತ ಪ್ರಮುಖ ಪ್ರಶ್ನೆ ಉತ್ತರಗಳು GPSR ಪೇಪರ್ 2 ಮತ್ತು HSR ಗೆ ಸಂಬಂಧಪಟ್ಟಂತೆ ಬಹಳಷ್ಟು ಉಪಯುಕ್ತವು. ಇದು ಅಷ್ಟೇ ಅಲ್ಲದೆ ಕರ್ನಾಟಕದಲ್ಲಿ ನಡೆಯುವಂತ ಬೇರೆ ಬೇರೆ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಏನಪ್ಪಾ ಅಂದ್ರ ನಾವು ಡಿಸ್ಕಸ್ ಮಾಡುತ್ತಿರುವಂತಹ ಪ್ರಶ್ನೋತ್ತರಗಳು ಏನಪ್ಪಾ ಅಂದ್ರ ಅನುಕೂಲ ಆಗ್ತವ. ಇದು 7ನೇ ತರಗತಿಯಿಂದ 1ನೇ ಪಾಠಕ್ಕೆ ಸಂಬಂಧಪಟ್ಟಂತ ಪ್ರಶ್ನೋತ್ತರಗಳು. ಇನ್ನು 6ನೇ ತರಗತಿ ಇಡೀ 6ನೇ ತರಗತಿಯ ಭಾಗ 1 ಮತ್ತು ಭಾಗ 2ಗೆ ಸಂಬಂಧಪಟ್ಟಂತ ಪ್ರಮುಖ ಪ್ರಶ್ನೋತ್ತರಗಳು ನಮ್ಮ ಯೂಟ್ಯೂಬ್ ನ ಪ್ಲೇಸ್ಟೋರ್ ನಲ್ಲಿ ಅದಾವ. ನೀವು ಯಾರಿಗೆ ಆಸಕ್ತಿ ಅದಲ್ಲ ಅವ್ರು ಏನ್ ಮಾಡ್ಬೋದಪ್ಪ ಅಂದ್ರ ಅವುಗಳನ್ನ ಹೋಗಿ ಒಂದ್ಸಲ ವಿಡಿಯೋಗಳನ್ನ ನೋಡಿದ್ರಂದ್ರ ಅಲ್ಲಿ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಗಳದಾವ. ಇಲ್ಲೂ ಏನಪ್ಪಾ ಅಂದ್ರೆ ನಿಮ್ ಜೊತೆಗೆ ಏನಪ್ಪಾ ಅಂದ್ರ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಗಳನ್ನ ಏನಪ್ಪಾ ಅಂದ್ರ ಡಿಸ್ಕಸ್ ಮಾಡ್ತೀನಿ. ನೋಡ್ರಿ, ಇಲ್ಲಿ ಅಧ್ಯಾಯ ಒಂದು 7ನೇ ತರಗತಿಯ ಸಮಾಜ ವಿಜ್ಞಾನ ಪಾಠಕ್ಕೆ ಸಂಬಂಧಪಟ್ಟಂತ ಜಗತ್ತಿನ ಪ್ರಮುಖ ಘಟನೆಗಳು 1ನೇ ಪಾಠ. ಸಮಾಜ ವಿಜ್ಞಾನದಲ್ಲಿ ಬರುವಂತ 1ನೇ ಪಾಠ ಯಾವ್ದಪ್ಪ ಅಂದ್ರ ಜಗತ್ತಿನ ಪ್ರಮುಖ ಘಟನೆಗಳಂತ ಬರ್ತಾವ. ಇನ್ನೊಂದು ವಿಶೇಷವಾಗಿ GPSR ಮತ್ತು HSR ಗೆ ಸಂಬಂಧಪಟ್ಟಂತೆ ನಮ್ಮ ಯೂಟ್ಯೂಬ್ ಕ್ಲಾಸ್ಲಿಂದ ಪ್ರತಿದಿನ 9 ಗಂಟೆಗೆ ರಾತ್ರಿ 9 ಗಂಟೆಗೆ ಏನಪ್ಪಾ ಅಂದ್ರ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕನ ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡ್ತದ. ಡ್ರಿಲ್ ಮೆಥಡ್ ಒಳಗೆ ಏನಪ್ಪಾ ಅಂದ್ರ ಕ್ಲಾಸ್ಗಳು ನಡೀತಾವ, ಡೈಲಿ ನಡೀತದ 9 ಗಂಟೆಗ. ತಮಗೆ ಯಾರ ಆಸಕ್ತಿ ಅದ ಅವ್ರು ಏನಪ್ಪಾ ಅಂದ್ರ ಜಾಯಿನ್ ಆಗ್ಬಹುದು. ಬನ್ನಿ ಸ್ನೇಹಿತರೆ, ಇವತ್ತಿನ ಅವಧಿಯಲ್ಲಿ ಏನಪ್ಪಾ ಅಂದ್ರ ಪ್ರಮುಖ 7ನೇ ತರಗತಿಯಲ್ಲಿ ಬರುವಂತ 1ನೇ ಪಾಠದ ಜಗತ್ತಿನ ಪ್ರಮುಖ ಘಟನೆಗಳ ಕುರಿತು ಏನಪ್ಪಾ ಅಂದ್ರ ಪ್ರಶ್ನೋತ್ತರಗಳು ಒಂದೊಂದಾಗಿ ಡಿಸ್ಕಸ್ ಅನ್ನು ಮಾಡೋಣ. ನೋಡ್ರಿ, ಇಲ್ಲಿ ನಾನು ಪ್ರಶ್ನೆಗಳ ಓದಿದಂತ ಆಪ್ಷನ್ಸ್ ಅನ್ನ ಹೇಳ್ತೀನಿ. ಆಮೇಲೆ ಏನ್ ಮಾಡ್ರಪ್ಪ ಅಂದ್ರ ನೀವು ಏನು ವಿಡಿಯೋ ಮೊಬೈಲ್ ತಗೊಂಡು ಏನು ವಿಡಿಯೋ ನೋಡಿದಿರ್ತಾರಲ್ಲ, ನಿಮ್ಮ ಮನಸ್ಸಿನೊಳಗೆ ಇದು ಯಾವಾಗ ಸರಿ ಆಗ್ತದ ಅನ್ನೋದು ನಾವು ಉತ್ತರ ಹೇಳೋಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಏನಪ್ಪಾ ಅಂದ್ರ ನಿರ್ಧಾರ ಮಾಡ್ಕೋರಿ. ಯಾಕಂದ್ರ ಎಕ್ಸಾಮ್ ಹಾಲ್ ಒಳಗ OMR ಸೀಟ್ ತುಂಬ್ತಿರೋರು ನೀವ್ ಅದರಿ, ನೀವು ತುಂಬ್ತೀರಿ. ಹಾಗಾಗಿ ಸಾಧ್ಯವಾದಷ್ಟು ಕಮೆಂಟ್ ಬಾಕ್ಸ್ ಒಳಗಾದ್ರೂ ನಿಮ್ ಉತ್ತರ ಹಾಕಿ. ಇಲ್ಲಪ್ಪ ಅಂದ್ರ ಟೈಪ್ ಮಾಡೋದಕ್ಕ ಸಾಕಷ್ಟು ಸಮಯ ಹೋಗ್ತದ. ಆ ತರ ಟೈಮ್ ವೇಸ್ಟ್ ಮಾಡೋದು ಬೇಡ. ನಿಮ್ಮ ಮನಸ್ಸಿನೊಳಗ ನಾ ಒಂದು ಕ್ವಶನ್ ಓದ್ತೀನಿ, ಅದ್ ಕೆಳಗೆ ಆಪ್ಷನ್ಸ್ ಹೇಳ್ತೀನಿ, ಇದು ಆಗ್ಬೋದು ಆನ್ಸರ್. ಅದು ಸುಮ್ನೆ ಒಂದ್ ಏನಪ್ಪಾ ಅಂದ್ರೆ ನಿಮ್ ಮನಸ್ಸಿನೊಳಗೆ ಆ ರೀತಿ ಅನ್ಕೊಂಡ್ರ ಅಂದ್ರ ನಾಳೆ ಎಕ್ಸಾಮ್ ಹಾಲ್ ಒಳಗೆ ಇದ್ರ ಎಫೆಕ್ಟ್ ಏನಾಗ್ತದಪ್ಪ ಅಂದ್ರ ಬಹಳಷ್ಟು ಪರಿಣಾಮ ಬೀರ್ತದ. ಹಾಗಾಗಿ ನೀವೊಂದು ಇದೊಂದು ರೂಲ್ಸ್ ಅನ್ನ ಏನ್ ಮಾಡ್ರಪ್ಪ ಅಂದ್ರೆ ವಿಡಿಯೋ ನೋಡ್ತಿರುವಾಗ ಫಾಲೋ ಮಾಡ್ರಿ. ನೋಡ್ರಿ, 1ನೇ ಪ್ರಶ್ನೆ ಏನದ, ಪ್ರಪಂಚದ ಚರಿತ್ರೆಯಲ್ಲಿ ಈ ಕೆಳಗಿನ ಯಾವ ಧರ್ಮವನ್ನು ಸೆಮೆಟಿಕ್ ಧರ್ಮವೆಂದು ಗುರುತಿಸುವುದಿಲ್ಲ? ನೋಡ್ರಿ, ನೆಗೆಟಿವ್ ಅದ. ಇನ್ನೊಂದು, ಯಾವುದೇ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುತ್ತಿರುವಾಗ ಮೊದಲು ಸಂಪೂರ್ಣವಾಗಿ ಏನ್ ಮಾಡ್ರಪ್ಪ ಅಂದ್ರ ಪ್ರಶ್ನೆಯನ್ನ ಓದ್ಬೇಕು. ಬಹಳಷ್ಟು ಅಭ್ಯರ್ಥಿಗಳು ಏನ್ ಮಾಡ್ಬಿಡ್ತಾರಪ್ಪ ಅಂದ್ರ ಅರ್ಧಂಬರ್ಧ ಕ್ವಶನ್ಸ್ ಗಳು ಓದಿಸಿ ಎಷ್ಟು ಆನ್ಸರ್ ಗಳು ಏನ್ ಮಾಡ್ತಾರಪ್ಪ ಅಂದ್ರ ತಮಗ್ ಬಂದಿದ್ರು ಸಹ ಏನ್ ಮಾಡ್ತಾರಪ್ಪ ಅಂದ್ರ ತಪ್ಪಾಗ್ತಾರೆ. ಒಂದನೇದ್ದು, ಯಾವುದೇ ಕ್ವಶನ್ ಪೇಪರ್ ಅನ್ನು ನೀವು ಬಿಡಿಸ್ತಿದ್ದೀರಂದ್ರ ಮೊದಲು ಮಾಡುವಂತ ಕೆಲಸ ಏನಪ್ಪಾ ಅಂದ್ರ ಅಲ್ಲಿ ಕೊಟ್ಟಿರುವಂತ ಪ್ರಶ್ನೆಯನ್ನು ಸರಾಗವಾಗಿ ಮತ್ತು ಪೂರ್ಣವಾಗಿ ಓದಬೇಕು. ಅವಾಗ ನಿಮಗೆ ಅಲ್ಲಿ ಏನ್ ಪ್ರಶ್ನೆ ಕೇಳೋಣಂದ್ರೆ ಪೂರ್ತಿ ಏನಾಗ್ಬಿಡ್ತದಪ್ಪ ಅಂದ್ರ ಅರ್ಥ ಆಗ್ತದ. ಕೆಲವೊಬ್ರು ಕ್ವಶನ್ ಪೇಪರ್ ಅನ್ನ ಯಾವ ರೀತಿಯಾಗಿ ಓದ್ತಿರಪ್ಪ ಅಂದ್ರ ಅಲ್ಲಿ ಕೊಟ್ಟಂತ ವ್ಯಾಖ್ಯೆ ಒಳಗ ಮೇನ್ ಇಂಟ್ ವರ್ಡ್ ಇರ್ತದ. ಆ ವರ್ಡ್ ಅನ್ನು ಮಾತ್ರ ನೋಡ್ಕೊಂಡು ಏನ್ ಮಾಡ್ಬಿಡ್ತಾರಪ್ಪ ಅಂದ್ರ ಕೆಲವೊಂದು ಸಂದರ್ಭದೊಳಗ A ಹಾಕಕ್ ಹೋಗಿ B ಹಾಕಿರ್ತೀರಿ, B ಹಾಕಕ್ ಹೋಗಿ A ಹಾಕಿರ್ತೀರಿ, ಇಲ್ಲ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರ್ತೀರಿ. ಅದ್ರ ಸಲುವಾಗಿ ಮೊದಲನೇ ಕೆಲಸ ಏನ್ ಮಾಡ್ಬೇಕಪ್ಪ ಅಂದ್ರ ಕಂಪಲ್ಸರಿಯಾಗಿ ಕ್ವಶನ್ ಅಂದ್ರ ಪ್ರಶ್ನೆ ಪತ್ರಿಕೆಯಲ್ಲಿರುವಂತ ಎಲ್ಲಾ ಕ್ವಶನ್ ಅನ್ನು ಪೂರ್ಣವಾಗಿ ಓದ್ಬೇಕು. ಫಾಲೋ ಮಾಡ್ತಿರಲ್ಲ? ಖಂಡಿತ ಫಾಲೋ ಮಾಡಬೇಕು. ಯಾಕಪ್ಪ ಅಂದ್ರ ಇವತ್ತು ನಾವು ಸ್ಪರ್ಧಾತ್ಮಕ ಯುಗದಲ್ಲಿ ಇದ್ದೀವಿ. ನಮ್ಗೆ ಏನಾದ್ರೂ ನೌಕರಿ ಬೇಕಾಗಿತ್ತಪ್ಪ ಅಂದ್ರ ಈ ರೀತಿ ನಾವ್ ಏನಪ್ಪಾ ಅಂದ್ರ ಫಾಲೋ ಮಾಡಬೇಕಾಗ್ತದ. ನೋಡ್ರಿ, 1ನೇ ಪ್ರಶ್ನೆ ಏನದ, ಪ್ರಪಂಚದ ಚರಿತ್ರೆಯಲ್ಲಿ ಈ ಕೆಳಗಿನ ಯಾವ ಧರ್ಮವನ್ನು ಸೆಮೆಟಿಕ್ ಧರ್ಮವೆಂದು ಗುರುತಿಸುವುದಿಲ್ಲ ಅಂತೇನಪ್ಪಾ ಅಂದ್ರ ಕೇಳಿದನ. ಆಪ್ಷನ್ ನೋಡ್ರಿ, A ಯಹೂದಿ, B ಆಪ್ಷನ್ ಹಿಂದೂ ಧರ್ಮ, C ಆಪ್ಷನ್ ಕ್ರೈಸ್ತ ಧರ್ಮ, D ಆಪ್ಷನ್ ಏನಪ್ಪಾ ಅಂದ್ರ ಇಸ್ಲಾಂ ಧರ್ಮ ಅಂತ ಬರ್ತದೆ. ನೋಡ್ರಿ, ಪ್ರಪಂಚದ ಚರಿತ್ರೆಯಲ್ಲಿ ಹೊರದೇಶದಲ್ಲಿ ಯಾವ ಜನಿಸಿರ್ತಾವಲ್ಲ, ಪಾಶ್ಚಾತ್ಯ ದೇಶದಲ್ಲಿ ಜನಿಸಿದಂತ ಧರ್ಮಗಳನ್ನ ನಾವ್ ಏನಂತೀವಪ್ಪ ಅಂದ್ರ ಸೆಮೆಟಿಕ್ ಧರ್ಮ ಅಂತ ಕರಿತೀವಿ. ಆದ್ರೆ ಯಹೂದಿ, ಕ್ರೈಸ್ತ, ಇಸ್ಲಾಂ ಧರ್ಮ ಇವು 3 ಧರ್ಮಗಳು ಏನಾಗಿದವಪ್ಪ ಅಂದ್ರ ಸೆಮೆಟಿಕ್ ಧರ್ಮಗಳಾಗ್ಯಾವ. ಏನಾಗ್ಯಾವ? ಸೆಮೆಟಿಕ್ ಧರ್ಮಗಳಾಗ್ಯಾವ.
ಆದ್ರೆ ಹಿಂದೂ ಧರ್ಮ ಏನಪ್ಪಾ ಅಂದ್ರ ಸೆಮಿಟಿಕ್ ಧರ್ಮ ಅಲ್ಲ. ಹಾಗಾಗಿ ಇಲ್ಲಿ ಅಂದ್ರ ಒಂದನೇ ಪ್ರಶ್ನೆಗೆ ರೈಟ್ ಆನ್ಸರ್ ಯಾವ್ದಾಗ್ತದಪ್ಪ ಅಂದ್ರ ಹಿಂದೂ ಧರ್ಮ ಆಗ್ತದ. ಏನಾಗ್ತದ? ಹಿಂದೂ ಧರ್ಮ ಆಗ್ತದ. ನೋಡ್ರಿ ಇಲ್ಲೊಂದಿಷ್ಟು ಅದಕ್ಕೆ ಏನಪ್ಪಾ ಅಂದ್ರ ವಿವರಣೆ ಅದ. ನೋಡ್ರಿ, ಕ್ರೈಸ್ತ, ಪಾರ್ಸಿ, ಯಹೂದಿ, ಇಸ್ಲಾಂ ಈ ಧರ್ಮಗಳನ್ನು ಪಾಶ್ಚಾತ್ಯ ದೇಶದಲ್ಲಿ ಜನ್ಮ ತಾಳಿದವು. ಇವುಗಳನ್ನು ಇಂಗ್ಲಿಷ್ನಲ್ಲಿ ಸೆಮಿಟಿಕ್ ಧರ್ಮ ಅಥವಾ ಸೆಮಿಟಿಕ್ ರಿಲಿಜನ್ ಎಂದು ಕರೆಯುತ್ತಾರ. ನೋಡ್ರಿ, ಸೆಮಿಟಿಕ್ ರಿಲಿಜನ್ ಅಂದ್ರೆ ಯಾವ್ಯಾವಪ್ಪ ಅಂದ್ರ ಕ್ರೈಸ್ತ ಧರ್ಮ ಬರ್ತದ. ಒಂದ್ಸಲ ನನ್ ಜೊತೆ ಅನ್ರಿ, ಸೆಮಿಟಿಕ್ ರಿಲಿಜನ್ ಅಂದ್ರೆ ಯಾವ್ಯಾವ ಬರ್ತಾವಪ್ಪ ಅಂದ್ರ ಒಂದು ಕ್ರೈಸ್ತ ಧರ್ಮ ಬರ್ತದ, ಪಾರ್ಸಿ ಧರ್ಮ ಬರ್ತದ, ಯಹೂದಿ ಧರ್ಮ ಬರ್ತದ, ಇಸ್ಲಾಂ ಧರ್ಮ. ಈ 4 ಧರ್ಮಗಳು ಏನಾಗಿದವಪ್ಪ ಅಂದ್ರ ಸೆಮಿಟಿಕ್ ರಿಲಿಜನ್ ಅಂತ ಕರೀತಾರ. ಇವಕ್ಕೆ ಯಾಕೆ ಸೆಮಿಟಿಕ್ ರಿಲಿಜನ್ ಅಂತ ಕರೀತಾರಪ್ಪ ಅಂದ್ರ ಈ ಧರ್ಮಗಳು ಪಾಶ್ಚಾತ್ಯ ದೇಶದಲ್ಲಿ ಏನಾಗಿದವಪ್ಪ ಅಂದ್ರ ಜನ್ಮ ತಳೆದು. ಹಾಗಾಗಿ ಇವುಗಳಿಗೆ ಏನಪ್ಪಾ ಅಂದ್ರ ಸೆಮಿಟಿಕ್ ರಿಲಿಜನ್ ಅಂತ ಏನಪ್ಪಾ ಅಂದ್ರ ಕರೀತಾರ. ನೋಡ್ರಿ, ಆಂಗ್ಲ ಭಾಷೆಯಲ್ಲಿ ರಿಲಿಜನ್ ಅಂದ್ರೆ ಏನಪ್ಪಾ ಅಂದ್ರ ಧರ್ಮ ಎಂದ ಅರ್ಥ ಕೊಡ್ತದ. ಆಂಗ್ಲ ಭಾಷೆ ಒಳಗ ರಿಲಿಜನ್ ಅಂದ್ರೆ ಏನಪ್ಪಾ ಅಂದ್ರ ಧರ್ಮ ಎಂದ ಏನಪ್ಪಾ ಅಂದ್ರ ಅರ್ಥವನ್ನ ಕೊಡ್ತದ. ಯಾಕೆ ಇವುಗಳಿಗೆ ಸೆಮಿಟಿಕ್ ಧರ್ಮವೆಂದು ಕರೆಯುತ್ತಾರೆ? ಇದು ಇಂಪಾರ್ಟೆಂಟ್ ಅದ. ಕ್ರೈಸ್ತ ಧರ್ಮ, ಪಾರ್ಸಿ ಧರ್ಮ, ಯಹೂದಿ ಧರ್ಮ, ಇಸ್ಲಾಂ ಧರ್ಮಗಳನ್ನ ಯಾಕೆ ಸೆಮಿಟಿಕ್ ಧರ್ಮ ಎಂದು ಕರೀತಾರ ಅಂದ್ರ ಇವರು ಏಕದೇವರಲ್ಲಿ ನಂಬಿಕೆಯನ್ನು ಹೊಂದಿರ್ತಾರ. ದೇವರು ಒಬ್ಬನೇ ಅಂತ ಹೇಳ್ತಾರ. ನೋಡ್ರಿ, ಕ್ರೈಸ್ತರು ತಗೋರಿ ಯೇಸು ಕ್ರಿಸ್ತ ಒಬ್ಬನೇ ದೇವರ ಅಂತ ಹೇಳ್ತಾರ. ಮುಸ್ಲಿಂ ಜನಾಂಗವನ್ನ ತಗೋರಿ, ಅವ್ರು ಅಲ್ಲಾಹ್ ಒಬ್ಬನೇ ದೇವರ ಅಂತ ಹೇಳ್ತಾರ. ಹಂಗ ಈ ಸೆಮಿಟಿಕ್ ಧರ್ಮದಲ್ಲಿ ಏನಿರ್ತದಪ್ಪ ಅಂದ್ರ ಏಕದೇವರ ಅಂದ್ರ ದೇವರ ಒಬ್ಬನೇ. ಏಕದೇವರಲ್ಲಿ ಏನ್ ಮಾಡಿರ್ತಾರಪ್ಪ ಅಂದ್ರ ಅವರು ನಂಬಿಕೆಯನ್ನು ಹೊಂದಿರ್ತಾರ. ನೆಕ್ಸ್ಟ್, ನಿರ್ದಿಷ್ಟ ಸ್ಥಳದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಇವರು ಎಲ್ಲಿ ಬೇಕಲ್ಲಿ ಪ್ರಾರ್ಥನೆ ಮಾಡಲ್ಲ, ಒಂದು ನಿರ್ದಿಷ್ಟವಾದ ಸ್ಥಳದಲ್ಲಿ ಮಾತ್ರ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರ ಪ್ರಾರ್ಥನೆ ಮಾಡ್ತಾರ. ಮತ್ತೆ ಇವೆಲ್ಲ ಧರ್ಮಗಳು ಏನಾಗಿರ್ತಾವಪ್ಪ ಅಂದ್ರ ಪವಿತ್ರ ಗ್ರಂಥಗಳನ್ನು ಒಳಗೊಂಡಿರ್ತಾವ. ಕ್ರೈಸ್ತ ಧರ್ಮಕ್ಕೆ ಪವಿತ್ರ ಗ್ರಂಥ ಅದ, ಪಾರ್ಸಿ ಧರ್ಮಕ್ಕೆ ಪವಿತ್ರ ಗ್ರಂಥ ಅದ, ಯಹೂದಿ ಧರ್ಮಕ್ಕೆ ಪವಿತ್ರ ಗ್ರಂಥ ಅದ, ನೆಕ್ಸ್ಟ್ ಇಸ್ಲಾಂ ಧರ್ಮಕ್ಕೆ ಪವಿತ್ರ ಗ್ರಂಥ ಅದ. ಹಂಗ ಇವು ಏನು ಸೆಮಿಟಿಕ್ ರಿಲಿಜನ್ ಏನದಲ್ಲ ಅವೆಲ್ಲವೂ ಏನಾಗಿರ್ತಾವಪ್ಪ ಅಂದ್ರ ಪವಿತ್ರವಾದ ಗ್ರಂಥ ಒಳಗೊಂಡಿರ್ತಾವ. ದೇವದೂತನ ಮೂಲಕ ದೇವರ ಸಂದೇಶಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರ ಪ್ರಚಾರ ಮಾಡ್ತಾರ. ನೋಡ್ರಿ, ಕ್ರೈಸ್ತ, ಪಾರ್ಸಿ, ಯಹೂದಿ, ಇಸ್ಲಾಂ ಧರ್ಮಗಳನ್ನು ಯಾಕ ಸೆಮಿಟಿಕ್ ಧರ್ಮ ಅಂತ ಕರೀತಾರಪ್ಪ ಅಂದ್ರ ಇವರಲ್ಲಿ ದೇವರಲ್ಲಿ ನಂಬಿಕೆ ಅದ, ನಿರ್ದಿಷ್ಟ ಸ್ಥಳದಲ್ಲಿ ಪ್ರಾರ್ಥನೆ ಮಾಡ್ತಾರ, ಪವಿತ್ರ ಗ್ರಂಥವನ್ನ ಅನುಸರಣೆ ಮಾಡ್ತಾರ, ದೇವದೂತನ ಮೂಲಕ ಏನಪ್ಪಾ ಅಂದ್ರ ದೇವರ ಸಂದೇಶಗಳನ್ನು ಪ್ರಚಾರ ಮಾಡ್ತಾರ. ಹಾಗಾಗಿ ಇವಕ್ಕೆ ಏನಂತಾರಪ್ಪ ಅಂದ್ರ ಸೆಮಿಟಿಕ್ ಧರ್ಮ ಅಂತ ಏನಪ್ಪಾ ಅಂದ್ರ ಕರೀತಾರ. ಕ್ಲಿಯರ್ ಆತ್ರಿ ಯಾಕೆ ಕರೀತಾರ ಅನ್ನೋದು. ನೆಕ್ಸ್ಟ್ ನೋಡ್ರಿ, ಹಿಂದೂ ಧರ್ಮವನ್ನು ಸನಾತನ ಮತ್ತು ಭಾರತದ ಪ್ರಾಚೀನ ಧರ್ಮ ಎಂದು ಕರೀತಾರ. ಈ ಧರ್ಮಕ್ಕೆ ಏನಪ್ಪಾ ಅಂದ್ರ ಸಿಂಧೂ ನದಿಯಿಂದ ಈ ಹೆಸರು ಬಂದದ. ಸಿಂಧೂ ನದಿ ದಡದಲ್ಲಿ ವಾಸಿಸುವ ಜನರೇ ಮುಂದೆ ಏನಾದ್ರಪ್ಪ ಅಂದ್ರ ಹಿಂದೂ ಜನರ ಆದರು ಎಂಬುದೇನಪ್ಪಾ ಅಂದ್ರ ಇತಿಹಾಸದ ದಾಖಲೆಗಳು ಏನಪ್ಪಾ ಅಂದ್ರ ನಮಗ ತಿಳಿಸಿಕೊಡ್ತಾವ. ನೆಕ್ಸ್ಟ್, ಹಿಂದೂ ಧರ್ಮಕ್ಕೆ ನಿರ್ದಿಷ್ಟವಾಗಿ ಇವರೇ ಸ್ಥಾಪನೆ ಮಾಡಿದ್ರು ಎನ್ನುವುದಕ್ಕೆ ಯಾವುದೇ ಸಾಕ್ಷಿ ಇಲ್ಲ. ಆದ್ರೆ ಅಲ್ಲಿ ಮೇಲೆ ಕೊಟ್ಟಂತ ಧರ್ಮಗಳು ಒಬ್ಬೊಬ್ರು ಏನ್ ಮಾಡಿದ್ರಪ್ಪ ಅಂದ್ರ ಸ್ಥಾಪನೆ ಮಾಡಿದ್ರು. ಆದ್ರೆ ಹಿಂದೂ ಧರ್ಮಕ್ಕೆ ಇಂಥವರೇ ಇದೇ ವ್ಯಕ್ತಿನೇ ಇದೇ ಸ್ಥಳದಲ್ಲಿ ಸ್ಥಾಪನೆ ಮಾಡುವುದೇನು ಅನ್ನೋದಕ್ಕೆ ಏನಪ್ಪಾ ಅಂದ್ರ ನಮ್ಮಲ್ಲಿ ಯಾವುದೇ ಸಾಕ್ಷಿ ಇಲ್ಲ. ಹಾಗಾಗಿ ಹಿಂದೂ ಧರ್ಮ ಏನಾಗುದಿಲ್ಲಪ್ಪ ಅಂದ್ರ ಅದು ಸೆಮಿಟಿಕ್ ಧರ್ಮವಾಗುವುದಿಲ್ಲ. ಅರ್ಥ ಆಯ್ತು? ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡ್ರಿ. ಎರಡನೇ ಪ್ರಶ್ನೆ, ಯೇಸು ಕ್ರಿಸ್ತರು ಜನಿಸಿದ ಸ್ಥಳ ಯಾವುದು? ಕ್ವಶನ್ಸ್ ಈಸಿ ಅನಿಸ್ತಾವಲ್ಲ, ಇನ್ನ ಮುಂದೆ ಬರ್ತಾವ ಟಫ್. ಈಸಿಯಿಂದ ಏನಾಗ್ತದಪ್ಪ ಅಂದ್ರ ಟಫ್ ಇದ್ ಮೆಥಡ್ ಕಡೆ ಏನಪ್ಪಾ ಅಂದ್ರ ಹೋಗ್ತದ. ನೋಡ್ರಿ, ಎರಡನೇ ಪ್ರಶ್ನೆ, ಯೇಸು ಕ್ರಿಸ್ತರು ಜನಿಸಿದ ಸ್ಥಳ ಯಾವುದು? ಆನ್ಸರ್ ನಿಮ್ ಮನಸ್ಸಿನೊಳಗೆ ಏನಪ್ಪಾ ಅಂದ್ರ ಜ್ಞಾಪಕ ಮಾಡ್ಕೋರಿ. ಎ ಆಪ್ಷನ್ ನಾಜರೇತ್ ಅಂತ ಬರ್ತದ, ಬಿ ಆಪ್ಷನ್ ಜೆರೂಸಲೇಮ್ ಬರ್ತದ, ಸಿ ಆಪ್ಷನ್ ಬೆತ್ಲೆಹೇಮ್ ಬರ್ತದ, ಡಿ ಆಪ್ಷನ್ ಏನಪ್ಪಾ ಅಂದ್ರ ಮದೀನಾ ಬರ್ತದ. ಮನುಷ್ಯನೊಳಗ ಆನ್ಸರ್ ಗುರ್ತು ಮಾಡ್ಕೊಂಡ್ರಿ. ನೋಡ್ರಿ, ಇದಕ್ಕೆ ಯಾವ್ರು ಅಂದ್ರೆ ಯೇಸು ಕ್ರಿಸ್ತರು ಜನಿಸಿದಂತ ಸ್ಥಳ ಯಾವ್ದಪ್ಪ ಅಂದ್ರ ಬೆತ್ಲೆಹೇಮ್ ಬರ್ತದ. ಯಾವ್ದು ಬರ್ತದ? ಬೆತ್ಲೆಹೇಮ್ ನಗರದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಯೇಸು ಕ್ರಿಸ್ತರು ಏನಪ್ಪಾ ಅಂದ್ರ ಜನಿಸ್ತಾರ. ಅವ್ರಿಗೆ ಸಂಬಂಧಪಟ್ಟಂತ ವಿವರಣೆ ಅದ ನೋಡ್ರಿ. ಯೇಸು ಜುಡಿಯಾ ಪ್ರಾಂತ್ಯದ ಜೆರೂಸಲೇಮ್ ನಗರದಿಂದ 5 ಕಿಲೋಮೀಟರ್ ದೂರದಲ್ಲಿರುವ ಬೆತ್ಲೆಹೇಮ್ ಎಂಬಲ್ಲಿ ಜೋಸೆಫ್ ಮತ್ತು ಮೇರಿ ಎಂಬಾಕೆಯ ಮಗನಾಗಿ ಜನಿಸಿದನು. ನೋಡ್ರಿ, ಕ್ರೈಸ್ತ ಧರ್ಮದ ಸ್ಥಾಪಕನಾದಂತ
ಯೇಸು ಕ್ರಿಸ್ತ ಏನ್ ಮಾಡ್ತಾನಪ್ಪ ಅಂದ್ರ ಜುಡಿಯಾ ಪ್ರಾಂತ್ಯದಿಂದ, ಯಾವ ಪ್ರಾಂತ್ಯದಿಂದ? ಜುಡಿಯಾ ಪ್ರಾಂತ್ಯದಿಂದ ಜೆರೂಸಲೇಂ ನಗರದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರುವಂತ ಬೆತ್ಲೆಹೇಮ್ ಎಂಬ ನಗರದಲ್ಲಿ ಜೋಸೆಫ್ ಮತ್ತು ಮೇರಿ ಎಂಬಾಕಿ ಮಗನಾಗಿ ಜನಿಸ್ತಾನ. ಕೇಳ್ತಾರ ನಮಗ ಎಕ್ಸಾಮ್ ಒಳಗ, ಯೇಸು ಕ್ರಿಸ್ತರ ತಂದೆ ತಾಯಿ ಯಾರನ್ನ ಪ್ರಶ್ನೆ ಕೇಳ್ಬೋದಲ್ಲ? ಯಾರು ಅವ್ರ ತಂದೆ ತಾಯಿಗಳು? ಜೋಸೆಫ್ ಮತ್ತು ಮೇರಿ ಅವ್ರ ಏನಪ್ಪಾ ಅಂದ್ರ ಬರ್ತಾರ. ಜನರು ನಮ್ಮ ಕಷ್ಟಗಳಿಂದ ರಕ್ಷಿಸುವ ಮಸಿಹ ಅಥವಾ ಮಹಾರಕ್ಷಕನ ಆಗಮನ ನಿರೀಕ್ಷೆಯಲ್ಲಿದ್ದಾಗ ಆತನ ಜನನವಾಗಿರುವುದು ಜನರಿಗೆ ಏನಾಯ್ತಪ್ಪ ಅಂದ್ರ ಸಂತೋಷವಾಗ್ತದ. ಜನರಿಗೆ ತುಂಬಾ ಕಷ್ಟಗಳಿರ್ತಾವ. ಅಂತ ಕಷ್ಟಗಳಿಂದ ನಮ್ಮನನ್ನು ರಕ್ಷಿಸಲು ಏನಪ್ಪಾ ಅಂದ್ರ ಒಬ್ಬವ ವ್ಯಕ್ತಿ ಬರ್ತಾನ, ಒಬ್ಬ ಮಹಾರಕ್ಷಕ ಬರ್ತಾನ, ದೇವರನ್ನ ಏನಪ್ಪಾ ಅಂದ್ರ ಈ ಭೂಮಿಗೆ ಬರ್ತಾನಂತ ಜನರು ಬಹಳ ಖುಷಿ ಇಟ್ಕೊಂಡು ನಂಬಿಕೆಯನ್ನು ಇಟ್ಕೊಂಡು ಕುಂತಿರ್ತಾರ. ಅಂತ ಸಂದರ್ಭದಲ್ಲಿ ಯೇಸು ಕ್ರಿಸ್ತರ ಜನನವಾಗ್ತದ. ಅದ್ರಲಿಂದ ಏನಾಗ್ತದಪ್ಪ ಅಂದ್ರ ನಮ್ಮ ಕಷ್ಟಗಳನ್ನು ದೂರ ಮಾಡಲು ಒಬ್ಬ ಮಹಾರಕ್ಷಕ ಬರ್ತಿದ್ದ ಅನ್ನೋದು ಜನರಿಗೆ ಬಹಳಷ್ಟು ಏನಾಗ್ತದಪ್ಪ ಅಂದ್ರ ಖುಷಿ ಆಗ್ತದ. ಯೇಸು ಜಾನನಿಂದ ಏನಪ್ಪಾ ಅಂದ್ರ ದೀಕ್ಷೆಯನ್ನು ಪಡೆದನು. ಯೇಸು ಯಾರಿಂದ ದೀಕ್ಷೆಯನ್ನು ಪಡೆದನ? ಆತ ಜಾನ್ ಎಂಬ ವ್ಯಕ್ತಿಯಿಂದ ಏನ್ ಮಾಡ್ತಾನಪ್ಪ ಅಂದ್ರ ಆತ ದೀಕ್ಷೆಯನ್ನು ಪಡೆದನ. ಯೇಸು ಕೊನೆಗೆ ಆತನಿಗೆ ರಾಜ್ಯದ್ರೋಹ ಎಂಬ ಪಟ್ಟವನ್ನು ಕಟ್ಟಿ ಗೋಲ್ಗತಾ ಬೆಟ್ಟದ ಮೇಲೆ ಏನಪ್ಪಾ ಅಂದ್ರ ಸಿಲುಬೆಗೆ ಏರಿಸಲಾಯ್ತು. ನೋಡ್ರಿ, ಯೇಸುವನ್ನು ಕೊನೆಗೆ ಯಾವ ಬೆಟ್ಟದ ಮೇಲೆ ಶಿಲುಬೆಗೆ ಏರಿಸಲಾಯ್ತು? ಏನು ಶಿಲುಬೆಗೆ ಏರಿಸಲಾಯ್ತಪ್ಪ ಅಂದ್ರ ಗೋಲ್ಗತಾ ಬೆಟ್ಟದ ಮೇಲೆ. ಯಾವ ಬೆಟ್ಟ? ಗೋಲ್ಗೋತಾ ಬೆಟ್ಟದ ಮೇಲೆ ಏನಾಗ್ತದಪ್ಪ ಅಂದ್ರ ಅವ್ರಿಗೆ ಶಿಲುಬೆಗೆ ಏರಿಸಲಾಯ್ತು. ನೆಕ್ಸ್ಟ್ 3ನೇ ಪ್ರಶ್ನೆ ನೋಡ್ರಿ, ಕ್ರೈಸ್ತ ಧರ್ಮಕ್ಕೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. 1ನೇ ಹೇಳಿಕೆ ನೋಡ್ರಿ, ಯೇಸು ಕ್ರೈಸ್ತರು ಪ್ಯಾಲೆಸ್ಟೈನಿನ ಬೆತ್ಲೆಹೇಮ್ನಲ್ಲಿ ಜನಿಸಿದ್ರು. 2ನೇ ಸ್ಟೇಟ್ಮೆಂಟ್, ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಬೈಬಲ್ ಕೇವಲ ಹೊಸ ಒಡಂಬಡಿಕೆಯನ್ನು ಮಾತ್ರ ಒಳಗೊಂಡಿದೆ. ಸರಿಯಾದ ಹೇಳಿಕೆಯನ್ನು ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ನಾವು ಗುರುತಿಸಬೇಕು. ಇದು ಗೊತ್ತಿದೆ ನಿಮ್ಗೆ ಮ್ಯಾಲಿದು. ಇನ್ನೇಗನೆ ನಾವು ಏನ್ ಮಾಡಿದ್ವಪ್ಪ ಅಂದ್ರೆ ಡಿಸ್ಕಷನ್ ಮಾಡಿದ್ವಿ. ಯೇಸು ಕ್ರೈಸ್ತರು ಎಲ್ಲಿ ಜನಿಸ್ತಾರಪ್ಪ ಅಂದ್ರ ಪ್ಯಾಲೆಸ್ಟೈನಿನ ರಾಜಧಾನಿ ಆದಂತ ಜೆರೂಸಲೇಂ ನಗರದಿಂದ 5 ಕಿಲೋಮೀಟರ್ ದೂರದಲ್ಲಿರುವಂತ ಬೆತ್ಲೆಹೇಮ್ ಎಂಬ ನಗರದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಅವರು ಜನಿಸ್ತಾರೆ. ಇದು ರೈಟ್ ಅನ್ನು ನಿಮಗೆ ಗೊತ್ತದ ಆಲ್ರೆಡಿ. ಈಗ ನೋಡ್ರಿ, ಕೆಳಗೆ ಯಾವ ರೀತಿಯಾದ ಹೇಳಿಕೆಗಳ ನೋಡ್ರಿ. 1ನೇದು ಎ ಆಪ್ಷನ್, 1 ಮಾತ್ರ ಸರಿಯಾಗಿದೆ. ಬಿ 2 ಮಾತ್ರ ಸರಿಯಾಗಿದೆ. ಸಿ ಆಪ್ಷನ್ 1 ಮತ್ತು 2 ಎರಡೂ ಸರಿಯಾಗಿವೆ. ಡಿ 2 ಸರಿ ಇಲ್ಲ. ಹೇಳ್ರಿ, ಆನ್ಸರ್ ಮಾಡ್ರಿ ಒಂದ್ಸಲ. ಇದಕ್ಕ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರ ಎ ಆಪ್ಷನ್ 1 ಮಾತ್ರ ಏನಾಗಿದಪ್ಪ ಅಂದ್ರ ಸರಿ ಆಗದ. ಸರ್, 1 ಮಾತ್ರ ಯಾಕೆ ಸರಿ ಆಗ್ತದ್ರಿ? ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಬೈಬಲ್ ಅದಲ್ಲ ಅಂತ ಅನಿಸ್ಬಹುದು. ನೋಡ್ರಿ, ಮ್ಯಾಲಿ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅನ್ನೋದು 100% ಏನಪ್ಪಾ ಅಂದ್ರೆ ನಿಮಗೆ ಗೊತ್ತಾಗದ. ಇದ್ರೊಳಗೆ ಏನೋ ಡೌಟ್ ಇಲ್ಲ. ಆದ್ರೆ ಇಲ್ಲಿ ಏನ್ ಮಿಸ್ಟೇಕ್ ಮಾಡೋಣ ಅನ್ನೋದು ಕುರ್ತ್ ನೋಡ್ರಿ. ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಬೈಬಲ್ ಇಲ್ಲಿ ತನ ಏನಾಗಿದಪ್ಪ ಅಂದ್ರೆ ಈ ವ್ಯಾಖ್ಯೆ ಏನಾಗಿದಪ್ಪ ಅಂದ್ರೆ ಸರಿ ಆಗದ. ಆದ್ರೆ ಈ ಕಡೆ ಏನಾಗಿದಪ್ಪ ಅಂದ್ರೆ ಮಿಸ್ಟೇಕ್ ಆಗ್ಯದ. ಏನ್ ಮಿಸ್ಟೇಕ್ ಆಗ್ಯದ ಅನ್ನೋದು ನೋಡ್ರಿ, ಇಲ್ಲಿ ಕೆಳಗಡೆ ಕೊಟ್ಟಿದ್ದೀನಿ ವಿವರಣೆ ಒಳಗ. ಬೈಬಲ್ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಎಂಬ 2 ಭಾಗಗಳನ್ನು ಒಳಗೊಂಡಿದೆ. ಆದ್ದರಿಂದ ಹೇಳಿಕೆ 2 ತಪ್ಪಾಗಿದೆ. ಅಲ್ಲಿ ಏನ್ ಮೇಲೆ ಪ್ರಶ್ನೆ ಕೇಳೇನವ? ಬೈಬಲ್ ಏನಾಗ್ಯದ? ಕೇವಲ ಏನ್ ಮಾಡಿದಪ್ಪ ಅಂದ್ರ ಹಳೆ ಒಡಂಬಡಿಕೆಯನ್ನು ಹೊಸ ಒಡಂಬಡಿಕೆಯನ್ನು ಏನಪ್ಪಾ ಅಂದ್ರ ಮಾತ್ರ ಅದು ಏನಪ್ಪಾ ಅಂದ್ರ ಒಳಗೊಂಡಿದೆ ಅಂತೇಳಿ. ಹಾಗಾಗಿ ಈ ಸ್ಟೇಟ್ಮೆಂಟ್ ಏನಾಗ್ತದಪ್ಪ ಅಂದ್ರ ತಪ್ಪಾಗ್ತದ. ಅರ್ಥ ಆಯ್ತ್ರಿ? ನೋಡ್ರಿ, ಬೈಬಲಿನಲ್ಲಿ ಎಷ್ಟು ಭಾಗಗಳು ಬರ್ತಾವಪ್ಪ ಅಂದ್ರೆ 2 ಭಾಗಗಳು ಬರ್ತಾವ. ಎಷ್ಟು ಭಾಗಗಳು ಬರ್ತಾವ? 2 ಭಾಗಗಳು ಬರ್ತಾವ. ಒಂದು ಹಳೆ ಒಡಂಬಡಿಕೆ ಬರ್ತದ, ಇನ್ನೊಂದು ಏನಪ್ಪಾ ಅಂದ್ರ ಹೊಸ ಒಡಂಬಡಿಕೆ ಏನಪ್ಪಾ ಅಂದ್ರ ಬರ್ತದ. ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಯಾವ್ದಪ್ಪ ಅಂದ್ರ ಬೈಬಲ್ ಬರ್ತದ. ಇದು ಯಾವ ಭಾಷೆಯಲ್ಲಿ ರಚನೆ ಮಾಡ್ಯಾರಪ್ಪ ಅಂದ್ರ ಇಬ್ರೂ ಭಾಷೆಯಲ್ಲಿ ರಚನೆ ಮಾಡ್ಯಾರ. ಯಾವ ಭಾಷೆ ಒಳಗ? ಇಬ್ರೂ ಭಾಷೆ ಒಳಗೆ ಏನ್ ಮಾಡ್ಯಾರಪ್ಪ ಅಂದ್ರೆ ಇದನ್ನ ರಚನೆ ಮಾಡಿದಾರ. ಇನ್ನ ಈ ಕ್ರೈಸ್ತರ ಪವಿತ್ರ ಗ್ರಂಥವಾದಂತ ಬೈಬಲಿನಲ್ಲಿ ಯೇಸು ಕ್ರಿಸ್ತರ ಜೀವನ ಮತ್ತು ಉಪದೇಶಗಳಿವೆ. ಬೈಬಲಿನಲ್ಲಿ ಏನದವಪ್ಪ ಅಂದ್ರ
ಯೇಸು ಕ್ರೈಸ್ತರು ತಮ್ಮ ಜೀವನದ ಉದ್ದಕ್ಕೂ ಜನರಿಗೆ ಬೋಧಿಸಿದಂತ ಉಪದೇಶಗಳದವ, ಬೋಧನೆಗಳದವ. ಅವರ ಜೀವನ ಚರಿತ್ರೆ ಏನಪ್ಪಾ ಅಂದ್ರ ಬೈಬಲ್ ಒಳಗೊಂಡದ. ಜೀಸಸ್ ಅಂದ್ರೆ ಯೇಸು ಅಂತ ಬರ್ತಾರ. ಕ್ರೈಸ್ಟ್ ಅಂದ್ರೆ ಏನಪ್ಪಾ ಅಂದ್ರ ರಕ್ಷಕ ಅಂತ ಅರ್ಥ. ಇನ್ನ ಬೆತ್ಲೆಹೇಮ್ ಪ್ರಸ್ತುತ ಯಾವ ದೇಶದಲ್ಲಿ ಇದಪ್ಪ ಅಂದ್ರ ಇಸ್ರೇಲ್ ದೇಶದಲ್ಲಿ. ಇಂಪಾರ್ಟೆಂಟ್ ಇದು. ನೋಡ್ರಿ, ಬೆತ್ಲೆಹೇಮ್ ಪ್ರಸ್ತುತ ಯಾವ ದೇಶದಲ್ಲಿ ಇದಪ್ಪ ಅಂದ್ರ ಇಸ್ರೇಲ್ ದೇಶದಲ್ಲದ. ಯಾವ ದೇಶದೊಳಗದ? ಇಸ್ರೇಲ್ ದೇಶದೊಳಗ ಏನಪ್ಪಾ ಅಂದ್ರ ಅದ. ಇನ್ನ 4ನೇ ಪ್ರಶ್ನೆ ನೋಡ್ರಿ, ಯೇಸು ಕ್ರಿಸ್ತರು ಈ ತರ ಮಾಡ್ಕೋರಿ. ಯೇಸು ಕ್ರಿಸ್ತರು 12 ಮಂದಿ ಪ್ರಮುಖ ಶಿಷ್ಯರನ್ನು ಏನೆಂದು ಕರೆಯುತ್ತಾರೆ? ಎ ಆಪ್ಷನ್ ಕಲಿಫರು, ಬಿ ಆಪ್ಷನ್ ಪಾದ್ರಿಗಳು, ಸಿ ಆಪ್ಷನ್ ಅಪೋಸಲ್ಸ್, ಡಿ ಆಪ್ಷನ್ ಸಾಮಂತರು. ಯೇಸು ಕ್ರಿಸ್ತರ 12 ಮಂದಿ ಶಿಷ್ಯರನ್ನು ಏನೆಂದು ಕರೆಯುತ್ತಾರೆ ಪ್ರಶ್ನೆ ಅದ. ಆನ್ಸರ್ ಗುರ್ತು ಮಾಡ್ಕೊಂಡ್ರಿ ಮನಸ್ಸಿನಲ್ಲಿ. ಇದಕ್ಕೆ ರೈಟ್ ಆನ್ಸರ್ ಬಂದ್ ಏನಾಗ್ತದಪ್ಪ ಅಂದ್ರ ಅಪೋಸಲ್ಸ್ ಅಂತ ಆಗ್ತದ. ನೋಡ್ರಿ, ಯೇಸು ಕ್ರಿಸ್ತರ 12 ಮಂದಿ ಪ್ರಮುಖ ಶಿಷ್ಯರನ್ನ ಏನಂತ ಕರೀತಾರಪ್ಪ ಅಂದ್ರ ಅಪೋಸಲ್ಸ್ ಅಂತ ಕರೀತಾರ. ಇನ್ನ ಮೊಹಮ್ಮದ್ ಪೈಗಂಬರ ಉತ್ತರಾಧಿಕಾರಿಗಳನ್ನು, ಯಾರ ಉತ್ತರಾಧಿಕಾರಿಗಳು? ಮೊಹಮ್ಮದ್ ಪೈಗಂಬರ ಉತ್ತರಾಧಿಕಾರಿಗಳನ್ನ ಏನಂತ ಕರೀತಾರಪ್ಪ ಅಂದ್ರ ಖಲೀಫರ್ ಅಂತ ಕರೀತಾರ. ಯೇಸು ಕ್ರಿಸ್ತರ 12 ಮಂದಿ ಶಿಷ್ಯರನ್ನು ಅಪೋಸಲ್ಸ್ ಅಂತ ಕರೀತಾರ. ಮೊಹಮ್ಮದ್ ಪೈಗಂಬರ ಉತ್ತರಾಧಿಕಾರಿಗಳನ್ನ ಏನಂತ ಕರೀತಾರಪ್ಪ ಅಂದ್ರ ಖಲೀಫರ್ ಅಂತ ಕರೀತಾರ. ಏನಂತ ಕರೀತಾರ? ಖಲೀಫರ್ ಅಂತ ಕರೀತಾರ. ಇಂಪಾರ್ಟೆಂಟ್ ಆಗ್ತದ. ನೋಡ್ರಿ, ಇಲ್ಲಿ ಉತ್ತರ ಕೊಟ್ಟಿದ್ದಾರ. ಯೇಸು ಕ್ರಿಸ್ತರ 12 ಮಂದಿ ಜನ ಶಿಷ್ಯರನ್ನ ಏನಂತ ಕರೀತಾರಪ್ಪ ಅಂದ್ರ ಅಪೋಸಲ್ಸ್ ಅಂತ ಕರೀತಾರ. ಅದಕ್ಕೆ ಸಂಬಂಧಪಟ್ಟಂತೆ ವಿವರಣೆ ನೋಡ್ರಿ. ಯೇಸು ಕ್ರಿಸ್ತನು ಮೊದಲು 12 ಜನ ಶಿಷ್ಯರನ್ನು ಹೊಂದಿದ್ದನು. ಅವರನ್ನು ಅಪೋಸಲ್ಸ್ ಎಂದು ಕರೆಯಲಾಗುತ್ತಿತ್ತು. ಯೇಸು ಕ್ರಿಸ್ತನಿಗೆ ಮೊದಲು ಎಷ್ಟು ಜನ ಶಿಷ್ಯರಿದ್ರು? 12 ಜನ ಶಿಷ್ಯರಿದ್ರು. ಎಷ್ಟು ಜನ ಶಿಷ್ಯರಿದ್ರು? 12 ಜನ ಶಿಷ್ಯರಿದ್ರು. 12 ಜನ ಶಿಷ್ಯರನ್ನು ಏನಂತ ಕರಿತಿದ್ರಪ್ಪ ಅಂದ್ರ ಅಪೋಸಲ್ಸ್ ಅಂತ ಕರೆಯಲಾಗ್ತಿತ್ತು. ಯೇಸು ಕ್ರಿಸ್ತನ ಮೊದಲ ಅನುಯಾಯಿ ಯಾರು ಬರ್ತಾರಪ್ಪ ಅಂದ್ರ ಪೀಟರ್ ಬರ್ತಾರೆ. ಬಹಳ ಇಂಪಾರ್ಟೆಂಟು. ಯೇಸು ಕ್ರಿಸ್ತನ ಮೊಟ್ಟ ಮೊದಲ ಅನುಯಾಯಿ ಯಾರು ಬರ್ತಾರಪ್ಪ ಅಂದ್ರ ಪೀಟರ್ ಬರ್ತಾನ. ಯಾರು ಬರ್ತಾರ? ಪೀಟರ್ ಬರ್ತಾನ. ನೋಡ್ರಿ, ಇದೇ 12 ಜನ ಶಿಷ್ಯರು ಯೇಸು ನಿಧನ ನಂತರ ಯೇಸು ಕ್ರಿಸ್ತನ ಬೋಧನೆಗಳನ್ನು ತುಂಬಾ ಉತ್ಸಾಹದಿಂದ ಪ್ರಚಾರ ಮಾಡಿದರು. ಈ ಅಪೋಸಲ್ಸ್ 12 ಜನ ಶಿಷ್ಯರಿದ್ರಲ್ಲ, ಯೇಸು ನಿಧನವಾದ ನಂತರ, ಮರಣ ಹೊಂದಿದ ನಂತರ ಈ 12 ಜನ ಶಿಷ್ಯರು ಏನ್ ಮಾಡಿದ್ರಪ್ಪ ಅಂದ್ರ ಯೇಸು ಕ್ರಿಸ್ತನು ಜನರಿಗೆ ಬೋಧಿಸಿದಂತ ಎಲ್ಲಾ ಬೋಧನೆಗಳನ್ನ ಏನ್ ಮಾಡಿದಾರಪ್ಪ ಅಂದ್ರ ಬಹಳಷ್ಟು ಉತ್ಸಾಹದಿಂದ ಏನ್ ಮಾಡ್ತಾರಪ್ಪ ಅಂದ್ರ ಅವರು ಪ್ರಚಾರ ಮಾಡ್ತಾರ. ಏನ್ ಮಾಡ್ತಾರ? ಪ್ರಚಾರ ಮಾಡ್ತಾರ. ಇದರ ಪರಿಣಾಮವಾಗಿ ಏನಾಗ್ತದ? ಈ 12 ಮಂದಿ ಬಹಳಷ್ಟು ಉತ್ಸಾಹದಿಂದ ಏನ್ ಮಾಡಿದ್ರಪ್ಪ ಅಂದ್ರ ಕ್ರೈಸ್ತ ಧರ್ಮದ ಬಗ್ಗೆ ಮತ್ತು ಯೇಸು ಕ್ರಿಸ್ತರ ಬಗ್ಗೆ, ಆತನ ಬೋಧನೆಗಳ ಬಗ್ಗೆ ಜನರಿಗೆಲ್ಲವೂ ಏನ್ ಮಾಡ್ತಾರಪ್ಪ ಅಂದ್ರ ಪ್ರಚಾರ ಮಾಡ್ತಾರ. ಇದರ ಪರಿಣಾಮ ಏನಾಗ್ತದಪ್ಪ ಅಂದ್ರ ರೋಮನ್ ಸಾಮ್ರಾಜ್ಯದಲ್ಲಿ ಕ್ರೈಸ್ತ ಧರ್ಮ ನೆಲೆ ನಿಲ್ತದ. ಇದೇ ವೇಳೆ ಕ್ರೈಸ್ತರು ಆ ರೋಮನ್ ಸಾಮ್ರಾಜ್ಯದಲ್ಲಿ ಏನಾಗ್ತಾರಪ್ಪ ಅಂದ್ರ ಅಲ್ಲಿಯ ರಾಜ್ಯರಿಂದ ಬಹಳಷ್ಟು ಏನಾಗ್ತಾರಪ್ಪ ಅಂದ್ರ ತೊಂದರೆಯನ್ನು ಅನುಭವಿಸ್ತಾರ. ಏನ್ ಮಾಡ್ತಾರ? ಅವರು ತೊಂದರೆ, ಹಿಂಸೆಯನ್ನ ಏನ್ ಮಾಡ್ತಾರಪ್ಪ ಅಂದ್ರ ಅನುಭವಿಸ್ತಾರ. ಕಾಲಗತಿಯಲ್ಲಿ ಕ್ರೈಸ್ತ ಧರ್ಮ ಏನಾಗ್ತದಪ್ಪ ಅಂದ್ರ ರೋಮನ್ ಸಾಮ್ರಾಜ್ಯದ ಮಾನ್ಯತೆಯನ್ನು ಪಡಿತದ. ಏನ್ ಮಾಡ್ತದ? ರೋಮನ್ ಸಾಮ್ರಾಜ್ಯದ ಮಾನ್ಯತೆಯನ್ನು ಏನಪ್ಪಾ ಅಂದ್ರ ಪಡಿತದ. ನೆಕ್ಸ್ಟ್ ಪ್ರಶ್ನೆ ಒಳಗಾದ್ರೆ ಏನಪ್ಪಾ ಅಂದ್ರ ಯಾವ ರೀತಿಯಾಗಿ ಮಾನ್ಯತೆ ಪಡೀತ ಅನ್ನೋದು ಏನಪ್ಪಾ ಅಂದ್ರ ಬರ್ತದ. ನೋಡ್ರಿ, 5ನೇ ಪ್ರಶ್ನೆ ಏನದ? ಕ್ರೈಸ್ತ ಧರ್ಮಕ್ಕೆ ರಾಜಾಶ್ರಯ ನೀಡಿದ ಮೊದಲ ರೋಮನ್ ಚಕ್ರವರ್ತಿ ಯಾರು? ಎ ಆಪ್ಷನ್ ಜೂಲಿಯಸ್ ಸೀಸರ್, ಬಿ ಆಪ್ಷನ್ ಕಾನ್ಸ್ಟಂಟೈನ್, ಸಿ ಆಪ್ಷನ್ ಅಲೆಕ್ಸಾಂಡರ್, ಡಿ ಆಪ್ಷನ್ ಚಾರ್ಲ್ಸ್ ಮ್ಯಾಗ್ನೆ ಅಂತ ಬರ್ತಾರೆ. ಕ್ರೈಸ್ತ ಧರ್ಮಕ್ಕೆ ರಾಜಾಶ್ರಯ ನೀಡಿದಂತ ಮೊದಲ ರೋಮನ್ ಚಕ್ರವರ್ತಿ ಯಾರಪ್ಪ ಅಂದ್ರ ಒಂದ್ಸಲ ಮನಸ್ಸೊಳಗೆ ಆನ್ಸರ್ನ ಗುರುತು ಮಾಡ್ಕೊಂಡ್ರಿ. ನೋಡ್ರಿ, ಇದಕ್ಕೆ ರೈಟ್ ಆನ್ಸರ್ ಯಾವ್ದಾಗ್ತದಪ್ಪ ಅಂದ್ರ ಬಿ ಆಪ್ಷನ್ ಇದೆ ನೋಡ್ರಿ. ಕಾನ್ಸ್ಟಂಟೈನ್ ಅನ್ನೋದು ಏನಪ್ಪಾ ಅಂದ್ರ ಸರಿಯಾದ ಪ್ರಶ್ನೆ ಆಗ್ತದ. ಈತ ಏನ್ ಮಾಡ್ತಾನಪ್ಪ ಅಂದ್ರ ಕ್ರೈಸ್ತ ಧರ್ಮಕ್ಕೆ ರಾಜಾಶ್ರಯ ನೀಡ್ತಾನ.
ಏನ್ ಮಾಡ್ತಾನ ಅದಕ್ಕ ಕ್ರೈಸ್ತ ಧರ್ಮಕ್ಕೆ ರಾಜ್ಯದ ಮಾನ್ಯತೆ ಏನ್ ಮಾಡ್ತಾನಪ್ಪ ಅಂದ್ರ ಆತ ನೀಡ್ತಾನ. ಕೆಳಗಡೆ ವಿವರಣೆ ನೋಡ್ರಿ. ಕ್ರೈಸ್ತ ಧರ್ಮಕ್ಕೆ ರಾಜಾಶ್ರಯ ನೀಡಿದ ಮೊದಲ ರೋಮನ್ ಚಕ್ರವರ್ತಿ ಯಾರು ಬರ್ತಾರಪ್ಪ ಅಂದ್ರ ಕಾನ್ಸ್ಟಂಟೈನ್ ಬರ್ತಾನ. ಈತ ಸಾಮಾನ್ಯ ಅಂದ್ರ ಕ್ರಿಸ್ತ ಶಕ ಪೂರ್ವ. ಈಗ ನಾವ್ ಏನಪ್ಪ ಅಂದ್ರ ಇದನ್ನ ಸಾಮಾನ್ಯ ಶಕ ಅಂತ ಏನಪ್ಪ ಅಂದ್ರ ಓದ್ಕೋತೀವಿ ನೋಡ್ರಿ. ಕ್ರಿಸ್ತ ಶಕ ಅಥವಾ ಸಾಮಾನ್ಯ ಶಕ ಪೂರ್ವ 313ರಲ್ಲಿ ಎಡಿಕ್ಟ್ ಆಫ್ ಮಿಲನ್ ಮೂಲಕ ಕ್ರೈಸ್ತ ಧರ್ಮದ ಆರಾಧನೆಯನ್ನು ಏನ್ ಮಾಡಿದಪ್ಪ ಅಂದ್ರ ಆತ ಕಾನೂನುಬದ್ಧಗೊಳಿಸಿದ. ಎಡಿಕ್ಟ್ ಆಫ್ ಮಿಲನ್ ಎಂಬ ಕಾಯ್ದೆಯನ್ನು ಜಾರಿಗೆ ತರುವುದರ ಮೂಲಕ ಕಾನ್ಸ್ಟಂಟೈನ್ ಏನ್ ಮಾಡ್ತಾನಪ್ಪ ಅಂದ್ರ ಕ್ರೈಸ್ತ ಧರ್ಮವನ್ನ ಆತ ಏನಪ್ಪಾ ಅಂದ್ರ ಕಾನೂನುಬದ್ಧಗೊಳಿಸ್ತಾನ. ಏನ್ ಮಾಡ್ತಾನ? ಕಾನೂನುಬದ್ಧಗೊಳಿಸ್ತಾನ. ಅಲ್ಲಿ ಕ್ರೈಸ್ತರು ಪೀಡನೆಗಳನ್ನ ನಿಲ್ಲಿಸ್ತಾನ. ಕ್ರೈಸ್ತರಿಗೆ ಹಾಕುತ್ತಿರುವಂತ ತೊಂದರೆಗಳನ್ನ ಆತ ನಿಲ್ಲಿಸ್ತಾನ. ಯಾರು ನಿಲ್ಲಿಸ್ತಾರ? ಕಾನ್ಸ್ಟಂಟೈನ್ ಏನಪ್ಪಾ ಅಂದ್ರೆ ನಿಲ್ಲಿಸ್ತಾನ. ಇದು ಏನಾಗ್ತದಪ್ಪ ಅಂದ್ರ ಕ್ರೈಸ್ತ ಧರ್ಮದ ಬೆಳವಣಿಗೆ ದೊಡ್ಡ ಕೊಡುಗೆ ಆಗ್ತದೆ. ಏನಾಗ್ತದೆ ಇದು? ಕ್ರೈಸ್ತ ಧರ್ಮದ ಬೆಳವಣಿಗೆ ಏನಪ್ಪಾ ಅಂದ್ರ ದೊಡ್ಡ ಕೊಡುಗೆ ಆಗ್ತದ. ಈ ಕಾನ್ಸ್ಟಂಟೈನ್ ಏನದನಲ್ಲ, ತನ್ನ ಜೀವನದ ಕೊನೆಯ ಸಮಯದಲ್ಲಿ ಏನಾಗ್ತಾನಪ್ಪ ಅಂದ್ರ ಈತ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗ್ತಾನ. ಯಾವ ಧರ್ಮಕ್ಕೆ ಮತಾಂತರ ಆಗ್ತಾನ ಆತ? ಕ್ರೈಸ್ತ ಧರ್ಮಕ್ಕೆ ಏನಪ್ಪಾ ಅಂದ್ರ ಮತಾಂತರ ಆಗ್ತಾನ. 1453ರಲ್ಲಿ ಅಟೋಮನ್ ಟರ್ಕರು ಈತನ ಆಡಳಿತದಲ್ಲಿ ಕಾನ್ಸ್ಟಾಂಟಿನ್ ನೋಪಲ್ ನಗರವನ್ನು ಏನ್ ಮಾಡ್ತಾರಪ್ಪ ಅಂದ್ರ ವಶಪಡಿಸಿಕೊಳ್ತಾರೆ. 1453ರಲ್ಲಿ ಕಾನ್ಸ್ಟಾಂಟಿನ್ ನೋಪಲ್ ನಗರವನ್ನು ಯಾರು ವಶಪಡಿಸಿಕೊಂಡ್ರಪ್ಪ ಅಂದ್ರ ಅಟೋಮನ್ ಟರ್ಕರ್ ಏನಪ್ಪಾ ಅಂದ್ರ ಅದನ್ನ ವಶಪಡಿಸಿಕೊಳ್ತಾರ. ನೆಕ್ಸ್ಟ್ 6ನೇ ಪ್ರಶ್ನೆ, ಇಸ್ಲಾಂ ಧರ್ಮದ ಸ್ಥಾಪಕ ಯಾರು? ಎ ಆಪ್ಷನ್ ಅಬೂಬಕರ್, ಬಿ ಆಪ್ಷನ್ ಮೊಹಮ್ಮದ್ ಪೈಗಂಬರ್, ಸಿ ಆಪ್ಷನ್ ಹಜರತ್ ಅಲಿ, ಡಿ ಆಪ್ಷನ್ ಉಮರ್ ಅಂತ ಅದು. ಇದಕ್ಕೆ ಆನ್ಸರ್ ಗೊತ್ತ ನಿಮ್ಗೆ ಆಲ್ರೆಡಿ. ಆನ್ಸರ್ ಏನಪ್ಪಾ ಅಂದ್ರ ಮೊಹಮ್ಮದ್ ಪೈಗಂಬರ್ ಅಂತ ಏನಪ್ಪಾ ಅಂದ್ರ ಬರ್ತಾರ. ಯಾರು ಬರ್ತಾರ? ಮೊಹಮ್ಮದ್ ಪೈಗಂಬರ್ ಏನಪ್ಪಾ ಅಂದ್ರ ಬರ್ತಾರ. ಈ ಮೊಹಮ್ಮದ್ ಪೈಗಂಬರ್ ಏನ್ ಮಾಡ್ತಾನಪ್ಪ ಅಂದ್ರ ಇಸ್ಲಾಂ ಧರ್ಮವನ್ನು ಸ್ಥಾಪನೆ ಮಾಡ್ತಾರ. ಯಾವ ಧರ್ಮವನ್ನು ಸ್ಥಾಪನೆ ಮಾಡ್ತಾರ ಅವರು? ಇಸ್ಲಾಂ ಧರ್ಮವನ್ನು ಸ್ಥಾಪನೆ ಮಾಡ್ತಾರ. ಇವರ ಜನನ ಎಲ್ಲಾಗ್ತದಪ್ಪ ಅಂದ್ರ ಮೆಕ್ಕಾ ನಗರದಲ್ಲಿ ಆಗ್ತದೆ. ಅರೇಬಿಯಾ ದೇಶದ ಮೆಕ್ಕಾ ನಗರದಲ್ಲಿ 770ರಲ್ಲಿ ಏನಾಗ್ತದಪ್ಪ ಅಂದ್ರ ಈತನ ಜನನ ಆಗ್ತದ. ತಂದೆ ಅಬ್ದುಲ್ಲಾ, ತಾಯಿ ಏನಪ್ಪಾ ಅಂದ್ರ ಅಮೀನಾ. ಮೊಹಮ್ಮದ್ ಪೈಗಂಬರ್ ಅವರ ಜನಿಸುವ ಮುಂಚೆ ತಂದೆಯನ್ನು ಕಳೆದುಕೊಂಡ. ಏನ್ ಮಾಡದ? ಮೊಹಮ್ಮದ್ ಪೈಗಂಬರು ಜನಿಸುವ ಮುಂಚೆ ತಂದೆಯನ್ನು ಕಳೆದುಕೊಂಡ. ಜನಿಸಿದ 6ನೇ ವಯಸ್ಸಿನಲ್ಲಿ ತಾಯಿಯನ್ನು ಏನ್ ಮಾಡ್ತಾನಪ್ಪ ಅಂದ್ರ ಕಳೆದುಕೊಳ್ತಾನ. ನೋಡ್ರಿ, ಮೊಹಮ್ಮದ್ ಪೈಗಂಬರು ತಾವು ಜನ್ಮವನ್ನು ತಾಳುವುದಕ್ಕಿಂತ ಮುಂಚಿತವಾಗಿ ತಂದೆಯನ್ನ ಏನಪ್ಪಾ ಅಂದ್ರ ಕಳೆದುಕೊಳ್ತಾರ. ಜನನವಾದ 6 ವರ್ಷದ ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರ ತನ್ನ ತಾಯಿಯನ್ನ ಆತ ಕಳೆದುಕೊಳ್ತಾನ. ತಂದೆ ಮತ್ತು ತಾಯಿಯನ್ನ ಕಳೆದುಕೊಂಡಂತ ಈತ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ಚಿಕ್ಕಪ್ಪನ ಆಶ್ರಯದಲ್ಲಿ ಬೆಳಿತಾನ. ಮೊಹಮ್ಮದ್ ಪೈಗಂಬರ್ ಅವರು ಯಾರ ಆಶ್ರಯದಲ್ಲಿ ಬೆಳಿತಾರಪ್ಪ ಅಂದ್ರ ತನ್ನ ಚಿಕ್ಕಪ್ಪನ ಆಶ್ರಯದಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ಬೆಳಿತಾನ. ನೋಡ್ರಿ, ಇವರಂದ್ರೆ ಯಾರಿಲ್ಲಿ? ಮೊಹಮ್ಮದ್ ಪೈಗಂಬರು ಖದೀಜಾ ಎಂಬ ಶ್ರೀಮಂತ ಮಹಿಳೆ ಹತ್ತಿರಕ್ಕೆ ಆತ ಕೆಲಸಕ್ಕೆ ಸೇರ್ತಾನ. ನಂತರ ಆಕೆಯನ್ನು ಏನ್ ಮಾಡ್ತಾಳಪ್ಪ ಅಂದ್ರೆ ಈತ ವಿವಾಹ ಆಗ್ತಾನ. ಅವೆಲ್ಲ ಹಿಂದಿನ ಅಂದ್ರ ನಾವು ಡೈಲಿ ಏನು ಲೈವ್ ಕ್ಲಾಸ್ ಏನತ್ತ ಆ ಸಂದರ್ಭಗಳಿಗೆ ಯಾಕೆ ವಿವಾಹ ಆಗ್ತಾನ, ಅಕ್ಕಿ ಯಾಕೆ ಆದಳು, ಎಲ್ಲ ಏನಪ್ಪಾ ಅಂದ್ರೆ ಡಿಸ್ಕಸ್ ಮಾಡಿದ್ದೀವಿ. ಇಲ್ಲಿ ವಿಷಯಗಳು ಏನಪ್ಪಾ ಅಂದ್ರೆ ಪದೇ ಪದೇ ರಿಪೀಟ್ ಮಾಡೋದು ಬೇಡ. ಒಂದ್ಸಲ ಲೈವ್ ಕ್ಲಾಸ್ ನೋಡ್ರಿ. ಅಲ್ಲಿ ಯಾವ ರೀತಿಯಾಗಿ ಡಿಸ್ಕಸ್ ಮಾಡಿದ್ವು ಅನ್ನೋದು ಏನಪ್ಪಾ ಅಂದ್ರೆ ನಿಮಗ ಗೊತ್ತಾಗ್ತದ. ಇನ್ನು 7ನೇ ಪ್ರಶ್ನೆ ನೋಡ್ರಿ, ಇಸ್ಲಾಂ ಧರ್ಮದ ಉದಯದ ಕುರಿತು ಈ ಹೇಳಿಕೆಗಳನ್ನು ಪರಿಶೀಲಿಸಿ. 1ನೇ ಹೇಳಿಕೆ, ಮೊಹಮ್ಮದ್ ಪೈಗಂಬರು ಕ್ರಿಸ್ತ ಶಕ 570ರಲ್ಲಿ ಮೆಕ್ಕಾದಲ್ಲಿ ಜನಿಸಿದ್ರು. ಇದು ಕರೆಕ್ಟ್ ಆದ ಆನ್ಸರ್. ಈಗ ಏನಪ್ಪಾ ಅಂದ್ರೆ ಡಿಸ್ಕಸ್ ಅನ್ನ ಮಾಡಿದ್ದೀವಿ. 2ನೇ ಹೇಳಿಕೆ, ಪೈಗಂಬರರು ಮೆಕ್ಕಾದಿಂದ ಮದೀನಾಗೆ ಪ್ರಯಾಣ ಬೆಳೆಸಿದ ವರ್ಷದಿಂದ ಹಿರಾಸಕ್ಕೆ ಆರಂಭವಾಯಿತು. ಸರಿಯಾದ ಆಯ್ಕೆ ಯಾವುದು? ಎ ಆಪ್ಷನ್ 1 ಸರಿಯಾಗಿದೆ, 2 ತಪ್ಪಾಗಿದೆ. ಬಿ ಆಪ್ಷನ್ 1 ತಪ್ಪಾಗಿದೆ, 2 ಸರಿಯಾಗಿದೆ. ಸಿ ಆಪ್ಷನ್ 2 ಸರಿಯಾಗಿವೆ. ಡಿ ಆಪ್ಷನ್ 2 ತಪ್ಪಾಗಿವೆ. ಹೇಳ್ರಿ ನೋಡೋಣ ಆನ್ಸರ್. ಇದನ್ನ ಒಂದ್ಸಲ ನಿಮ್ಮ ಮನಸ್ಸಿನೊಳಗೆ ವಿಚಾರ ಮಾಡ್ರಿ.
ಮೊಹಮ್ಮದ್ ಪೈಗಂಬರ್ ಏನಪ್ಪಾ ಅಂದ್ರ ಮೆಕ್ಕಾ ನಗರದಲ್ಲಿ ಜನಿಸಿದ್ರು. ಅವ್ರು ಜನಿಸಿದಂತ ಇಸ್ವಿ ಕರೆಕ್ಟ್ ಐತಿ ಇಲ್ಲ ಅಂತ ನಿಮಗ್ ಗೊತ್ತಿರ್ಬೇಕು. ಕರೆಕ್ಟ್ ಅದು 570 ಏನ್ ಮಾಡ್ತಾರಪ್ಪ ಅಂದ್ರ ಅವರು ಜನನ ಆಗ್ತದ. ಅರೇಬಿಯಾ ದೇಶದ ಮೆಕ್ಕಾದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ತಂದೆ ಅಮೀನಾ ಮತ್ತು ತಂದೆ ಅಬ್ದುಲ್ಲಾ, ತಾಯಿ ಅಮೀನಾ ಉದರದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಜನಿಸ್ತಾರ. ಅದಾಗ ಏನಾಗ್ತದಪ್ಪ ಅಂದ್ರ ಇದು ಏನಾಗ್ತದಪ್ಪ ಅಂದ್ರ ರೈಟ್ ಆಗ್ತದ. ಇನ್ನ ಎರಡನೇ ಹೇಳಿಕೆ ನೋಡ್ರಿ, ಪೈಗಂಬರರು ಮೆಕ್ಕಾದಿಂದ ಮದೀನಾಗೆ ಪ್ರಯಾಣ ಬೆಳೆಸಿದ ವರ್ಷದಿಂದ ಇರಾಶಕ್ಕೆ ಪ್ರಾರಂಭ ಆಗ್ತದಂತ. ಇದು ಕರೆಕ್ಟ್ ಅದನ್ನ ಹೇಳಿಕೆ. ಇದು ತಪ್ಪದ. ಏನದ ಇದು ತಪ್ಪದ. ಸರ್ ಹೆಂಗ್ ತಪ್ಪದ? ಅದು ಕರೆಕ್ಟ್ ಅದಲ್ರಿ ಅನ್ನಬಹುದು ನೀವು. ನೋಡ್ರಿ ಏನ್ ತಪ್ಪದ. ಹೆಜ್ಜೆ ಆಳೊಳಗೆ ನಮಗೆ ಹೆಂಗ್ ಕನ್ಫ್ಯೂಸ್ ಮಾಡ್ತಾನ ಅನ್ನೋದು ಈ ಸ್ಟೇಟ್ಮೆಂಟ್ ಲಿಂದ ಏನ್ ಮಾಡ್ಬೋದಪ್ಪ ಅಂದ್ರ ತಿಳ್ಕೊಬಹುದು. ನೋಡ್ರಿ ಇದಕ್ ಸರಿಯಾದ ಉತ್ತರ ಏನಾಗ್ತದಪ್ಪ ಅಂದ್ರ ಒಂದನೇ ಹೇಳಿಕೆ ಸರಿ ಆಗ್ತದ, ಎರಡನೇ ಹೇಳಿಕೆ ಏನಾಗ್ತದಪ್ಪ ಅಂದ್ರ ತಪ್ಪಾಗ್ತದ. ಯಾವ ರೀತಿ ತಪ್ಪಾಗ್ತದ ನೋಡ್ರಿ. ಪೈಗಂಬರರ ಪ್ರಯಾಣದ ನೆನಪಿಗಾಗಿ ಆರಂಭವಾದದ್ದು ಹಿಜರಿ ಸೆಕೆ. ಪೈಗಂಬರು ಮೆಕ್ಕಾದಿಂದ ಮದೀನಾ ನಗರಕ್ಕೆ ಹೋಗ್ತಾರಲ್ಲ, ಅದರ ನೆನಪಿಗಾಗಿ ಇಸ್ಲಾಂ ಧರ್ಮದಲ್ಲಿ ಆರಂಭವಾದಿದ್ದೇನಪ್ಪ ಅಂದ್ರ ಹಿಜರಿ ಸೆಕೆ ಏನಾಗ್ತದಪ್ಪ ಅಂದ್ರ ಪ್ರಾರಂಭ ಆಗ್ತದ. ಆದ್ರೆ ಅಲ್ಲಿ ಏನ್ ಕೊಟ್ಟಿದ್ದ ನಮಗ ಇರಾ ಸೆಕೆ ಅಂತ ಕೊಟ್ಟಿದ್ದಾನ. ಹಂಗಾಗಿ ಏನಾಗ್ತದಪ್ಪ ಅಂದ್ರ ಆ ಕೊಟ್ಟಂತ ಎರಡನೇ ಸ್ಟೇಟ್ಮೆಂಟ್ ಏನಾಗ್ತದಪ್ಪ ಅಂದ್ರ ತಪ್ಪಾಗ್ತದ. ಯಾಕಪ್ಪ ಅಂದ್ರ ಈರಾ ಎಂಬುದೇನಪ್ಪಾ ಅಂದ್ರ ಅವ್ರಿಗೆ ಜ್ಞಾನೋದಯವಾದ ಗುಹೆ ಹೆಸರದು. ಹಂಗಾಗಿ ಎರಡನೇ ಹೇಳಿಕೆ ಏನಾಗ್ತದಪ್ಪ ಅಂದ್ರ ತಪ್ಪಾಗ್ತದ. ತಪ್ಪಾಗ್ತದ. ಒಮ್ಮೆ ಇವರು ಈರಾ ಗುಹೆಯಲ್ಲಿ ಪ್ರಾರ್ಥನೆ ಜ್ಞಾನ ಮಾಡುತ್ತಿರುವಾಗ ದೇವದೂತನ ಸಂದೇಶವನ್ನು ಅವರು ಕೇಳಿದರು. ಹಾಗಾಗಿ ದೇವದೂತನ ಮೊಹಮ್ಮದ್ ಪೈಗಂಬರ್ಗೆ ನೀನು ಅಲ್ಲಾನ ಪ್ರವಾದಿಯಿಂದ ಏನ್ ಮಾಡ್ತಾರಪ್ಪ ಅಂದ್ರ ಈರಾ ಗುಹೆಯಲ್ಲಿ ಹೇಳ್ತಾರ. ಎರಡನೇ ಹೇಳಿಕೆ ಯಾಕೆ ತಪ್ಪಾಯ್ತು ಅನ್ನೋದು ಗೊತ್ತಾಯ್ತು. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಅಲ್ಲ ಇನ್ನು ಏನಪ್ಪಾ ಅಂದ್ರೆ ಎಕ್ಸ್ಪ್ಲೈನ್ ಅದ್ ನೋಡ್ರಿ. ಮೆಕ್ಕಾ ನಗರದ ಸಾಂಪ್ರದಾಯಿಕ ವರ್ಗ ಇವರನ್ನು ವ್ಯಾಪಕವಾಗಿ ವಿರೋಧಿಸಿತು. ಇದರಿಂದ ಮೊಹಮ್ಮದ್ ಪೈಗಂಬರು ಕ್ರಿಸ್ತ ಶಕ 622 ಮೆಕ್ಕಾದಿಂದ ಮದೀನಾ ನಗರಕ್ಕೆ ತಮ್ಮ ಪ್ರಯಾಣವನ್ನು ಬೆಳೆಸಿದರು. ಈ ಪ್ರಯಾಣವನ್ನು ಇತಿಹಾಸದಲ್ಲಿ ಇಜರಾ ಸೆಕೆ ಎಂದು ಏನಾಗ್ಯದಪ್ಪ ಅಂದ್ರ ಕರೆಯಲಾಗದ. ಅದು ಇರಾ ಸೆಕೆ ಅಲ್ಲ, ಇಜ್ರಾ ಸೆಕೆ ಅಂತ ಏನಪ್ಪಾ ಅಂದ್ರ ನೆನಪಿಟ್ಕೋಬೇಕು. ಯಾವ ವರ್ಷ ಅದು ಪ್ರಾರಂಭ ಆಗ್ತದಪ್ಪ ಅಂದ್ರ ಸಾಮಾನ್ಯ ಶಕ ಅಂದ್ರು ಒಂದೇ, ಕ್ರಿಸ್ತ ಶಕ ಅಂದ್ರು ಏನಪ್ಪಾ ಅಂದ್ರ ಒಂದೇ. ಯಾವಾಗ ಪ್ರಾರಂಭ ಆಗ್ತದಪ್ಪ ಅಂದ್ರ 622 ಏನಪ್ಪಾ ಅಂದ್ರ ಅದು ಪ್ರಾರಂಭ ಆಗ್ತದ. ನೆಕ್ಸ್ಟ್ 8ನೇ ಪ್ರಶ್ನೆ ನೋಡ್ರಿ. ಕಾಣ್ತದ ಪ್ರಶ್ನೆ? ನೋಡ್ರಿ ಆಮೇಲೆ ಸರ್ಸೋನು ಪ್ರಶ್ನೆ ಓದೋಣ. ಮೊದಲು 8ನೇ ಪ್ರಶ್ನೆ ನೋಡ್ರಿ. ಕ್ರೈಸ್ತ ಧರ್ಮದಲ್ಲಿ ಮತ್ತು ಇಸ್ಲಾಂ ಧರ್ಮಕ್ಕೆ ಸಂಬಂಧಿಸಿದ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ. ಇಲ್ಲಿ ದಲ್ಲಿ ಅಂತಗಿರಿ. ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮಕ್ಕೆ ಸಂಬಂಧಿಸಿದ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂತ ಏನ್ ಮಾಡಿದಪ್ಪ ಅಂದ್ರ ಕೊಟ್ಟಿದಾರ. ತಪ್ಪಾದ ಹೇಳಿಕೆಯನ್ನ ಕಂಡುಹಿಡಿಬೇಕಾಗ್ಯದ. ಒಂದೇ ಸ್ಟೇಟ್ಮೆಂಟ್ ನೋಡ್ರಿ. ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮದಲ್ಲಿ ಪ್ರಮುಖವಾಗಿ 2 ಪಂಗಡಗಳು ಕಂಡು ಬರುತ್ತವೆ. ಒಂದನೇ ಸ್ಟೇಟ್ಮೆಂಟ್ ಅದ. ಇನ್ನು ಎರಡನೇ ಸ್ಟೇಟ್ಮೆಂಟ್ ಏನದಪ್ಪ ಅಂದ್ರ ಕ್ರೈಸ್ತ ಧರ್ಮದಲ್ಲಿ ಸುನ್ನಿ ಮತ್ತು ಶಿಯಾ ಮತ್ತು ಅದೇ ರೀತಿಯಾಗಿ ಇಸ್ಲಾಂ ಧರ್ಮದಲ್ಲಿ ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟರು ಪಂಗಡಗಳಿವೆ. ಇದ್ರೊಳಗೆ ನೀವೇನ್ ಮಾಡ್ಬೇಕಪ್ಪ ಅಂದ್ರ ತಪ್ಪಾದ ಹೇಳಿಕೆಯನ್ನು ಗುರುತಿಸ್ಬೇಕು. ಗುರುತಿಸಿದ್ರಿ ನೋಡ್ರಿ ಆಪ್ಷನ್ಸ್ ಗಳ ಓದ್ತೀನಿ ಒಂದ್ಸಲ. ಸರಿಯಾದ ಆಯ್ಕೆ ಯಾವುದು ಅಂದ್ರ ತಪ್ಪಾದ ಆಯ್ಕೆಗೆ ಸಂಬಂಧಪಟ್ಟಂತ ಸರಿಯಾದ ಆಯ್ಕೆ ನಾವು ಗುರುತಿಸ್ಬೇಕು. ಎ ಆಪ್ಷನ್ ನೋಡ್ರಿ 1 ಸರಿಯಾಗದೆ 2 ತಪ್ಪಾಗಿದೆ. ಬಿ ಆಪ್ಷನ್ 1 ತಪ್ಪಾಗಿದೆ 2 ಸರಿಯಾಗಿದೆ. ಸಿ ಆಪ್ಷನ್ 2 ಸರಿಯಾಗಿವೆ, ಇಲ್ಲ 2 ಸರಿಯಾಗಿಲ್ಲ. ಡಿ ಆಪ್ಷನ್ 2 ಸರಿಯಾಗಿವೆ. ಯಾವ್ದು ಹೇಳ್ರಿ ನೋಡೋಣ ಆನ್ಸರ್. ಯಾವ್ದು ಇದಕ್ಕಾರ ಸರಿಯಾದ ಉತ್ತರ ಏನಾಗ್ತದಪ್ಪ ಅಂದ್ರ ಎ ಆಪ್ಷನ್ ಆಗ್ತದ. ಹೆಂಗೆ ಎ ಆಪ್ಷನ್ ಆಗ್ತದಪ್ಪ ಅಂದ್ರ ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮದಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂದ್ರೆ 2 ಪಂಗಡಗಳು ಬರ್ತವೆ. ಈ ಧರ್ಮದಲ್ಲೂ 2 ಪಂಗಡಗಳು ಕಂಡು ಬರ್ತಾವ, ಆ ಧರ್ಮದಲ್ಲೂ ಏನಪ್ಪಾ ಅಂದ್ರೆ 2 ಪಂಗಡಗಳು ಕಂಡು ಬರ್ತಾವ. ಆದ್ರೆ ಎರಡನೇ ಸ್ಟೇಟ್ಮೆಂಟ್ ಏನಾಗಿದಪ್ಪ ಅಂದ್ರ ತಪ್ಪಾಗ್ಯದ. ಏನ್ ತಪ್ಪಾಗ್ಯದ ಇದ್ರೊಳಗ ನೋಡ್ರಿ.
ಕ್ರೈಸ್ತ ಧರ್ಮದಲ್ಲಿ ಸುನ್ನಿ ಮತ್ತು ಶಿಯಾ ಎಂಬ ಪಂಗಡಗಳಿಲ್ಲ. ಕ್ರೈಸ್ತ ಧರ್ಮದಲ್ಲಿ 2 ಪಂಗಡಗಳು ಬರ್ತಾವ, ಓಕೆ. ಆದ್ರ ಅವೆರಡು ಪಂಗಡಗಳು ಸುನ್ನಿ ಮತ್ತು ಶಿಯಾ ಅಲ್ಲ. ಅವು ಯಾವ 2 ಪಂಗಡಗಳು ಅಂದ್ರ ಕ್ಯಾಥೋಲಿಕ್ ಪಂಗಡ ಮತ್ತು ಪ್ರೊಟೆಸ್ಟೆಂಟರ್ ಅಂತ ಏನಪ್ಪಾ ಅಂದ್ರ 2 ಪಂಗಡಗಳು ಬರ್ತಾವ. ಹಾಗಾಗಿ ಇದು ಏನಾಗ್ತದಪ್ಪ ಅಂದ್ರ ತಪ್ಪಾಗ್ತದ. ಮತ್ತೆ ಅದೇ ರೀತಿಯಾಗಿ ಏನ್ ಹೇಳ್ತಾನಪ್ಪ ಅಂದ್ರ ಇಸ್ಲಾಂ ಧರ್ಮದಲ್ಲಿ ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಅವರು ಪಂಗಡಗಳಿವೆ ಅಂತ ಹೇಳ್ತಾನ. ತಪ್ಪು. ಯಾಕಂದ್ರ ಇಸ್ಲಾಂ ಧರ್ಮದಲ್ಲಿ ಏನ್ ಕಂಡು ಬರ್ತಾವಪ್ಪ ಅಂದ್ರ ಸುನ್ನಿ ಮತ್ತು ಶಿಯಾ ಎಂಬ 2 ಪಂಗಡಗಳು ಏನಪ್ಪಾ ಅಂದ್ರ ಕಂಡು ಬರ್ತಾವ. ಆ ಧರ್ಮದ ಹೋಗಿ ಈ ಧರ್ಮಕ್ಕೆ ಹಾಕಿದಾನ, ಈ ಧರ್ಮದ ಹೋಗಿ ಆ ಧರ್ಮಕ್ಕೆ ಏನಪ್ಪಾ ಅಂದ್ರ ಸಟ್ ಮಾಡ್ಲಾಗ್ಯದ. ಹಿಂಗೆ ಎಕ್ಸಾಮ್ ಒಳಗ ನಮಗ್ ಏನಪ್ಪಾ ಅಂದ್ರ ಕನ್ಫ್ಯೂಸ್ ಮಾಡ್ತಾನ. ಇಲ್ಲೇ ಆ ಕನ್ಫ್ಯೂಸ್ ಅನ್ನ ಕ್ಲಿಯರ್ ಮಾಡ್ಕೊಂಡ್ಬಿಡ್ರಿ. ನೋಡ್ರಿ, ಕ್ರೈಸ್ತ ಧರ್ಮದೊಳಗ 2 ಪಂಗಡಗಳು ಬರ್ತಾವ. ಯಾವ್ಯಾವಪ್ಪ ಅಂದ್ರ ಒಂದು ಕ್ಯಾಥೋಲಿಕ್ ಪಂಗಡ, ಇನ್ನೊಂದ್ ಏನಪ್ಪಾ ಅಂದ್ರ ಪ್ರೊಟೆಸ್ಟೆಂಟ್ ಪಂಗಡ ಬರ್ತದ. ಇಸ್ಲಾಂ ಧರ್ಮದಲ್ಲಿ 2 ಪಂಗಡಗಳು ಬರ್ತಾವ. ಒಂದ್ ಸುನ್ನಿ ಬರ್ತದ, ಇನ್ನೊಂದ್ ಏನಪ್ಪಾ ಅಂದ್ರ ಶಿಯಾ ಬರ್ತದ. ಅರ್ಥ ಆಯ್ತು? ಇದು ಯಾಕೆ ತಪ್ಪಾಗದ ಅನ್ನೋದು ಗೊತ್ತಾಯ್ತು. ವೆರಿ ಗುಡ್. ನೋಡ್ರಿ, ಇಲ್ಲಿ ಅದಕ್ಕೆ ಎಕ್ಸ್ಪ್ಲೈನ್ ಅನ್ನ ಕೊಟ್ಟಿದ್ದಾರೆ ನೋಡ್ರಿ. ಕ್ರೈಸ್ತ ಧರ್ಮದಲ್ಲಿ ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಅವರು, ಅದೇ ರೀತಿಯಾಗಿ ಇಸ್ಲಾಂ ಧರ್ಮದಲ್ಲಿ ಏನಪ್ಪಾ ಅಂದ್ರ ಸುನ್ನಿ ಮತ್ತು ಶಿಯಾ ಪಂಗಡಗಳು. ಹಾಗಾಗಿ 2ನೇ ಹೇಳಿಕೆ ಏನಾಗ್ತದಪ್ಪ ಅಂದ್ರ ತಪ್ಪಾಗ್ತದ. ಆಲ್ರೆಡಿ ಏನಿದೀನಿ. ಇಟಲಿಯ ರೋಮ್ ನಗರ ಚರ್ಚಿನ ಏನಪ್ಪಾ ಅಂದ್ರ ಕ್ರೈಸ್ತರ ಮುಖ್ಯ ಕೇಂದ್ರವಾಗಿತ್ತು. ನೋಡ್ರಿ, ಕ್ರೈಸ್ತ ಧರ್ಮದ ಮುಖ್ಯ ಕೇಂದ್ರ ಯಾವುದಾಗಿತ್ತಪ್ಪ ಅಂದ್ರ ಇಟಲಿ ದೇಶದ ರೋಮ್ ನಗರವು ಏನಾಗಿತ್ತಪ್ಪ ಅಂದ್ರ ಮುಖ್ಯವಾದ ಕೇಂದ್ರ ಆಗಿತ್ತು. ಅದೇ ಮುಸ್ಲಿಮರ ಪವಿತ್ರ ಕ್ಷೇತ್ರ ಯಾವುದಾಗಿತ್ತಪ್ಪ ಅಂದ್ರ ಮೆಕ್ಕಾ ನಗರ ಏನಪ್ಪಾ ಅಂದ್ರ ಅವರ ಪವಿತ್ರ ಕ್ಷೇತ್ರವಾಗಿತ್ತು. ಇಲ್ಲಿ 9ನೇ ಪ್ರಶ್ನೆ ನೋಡ್ರಿ. ನೋಡ್ರಿ, ಆಮೇಲೆ ನೋಡೋಣ. ಭೌಗೋಳಿಕ ಸಂಶೋಧನೆಗೆ ಸಂಬಂಧಿಸಿದಂತೆ ಈ ಕೆಳಗಿನಗಳಲ್ಲಿ ಯಾವುದು ಸರಿಯಾಗಿದೆ? ಒಂದೇ ಹೇಳಿಕೆ ನೋಡ್ರಿ. 1453ರಲ್ಲಿ ಅಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು. ಒಂದೇ ಹೇಳಿಕೆ. ಎರಡನೇದು, ಇದರಿಂದ ಯುರೋಪಿಯನ್ನರಿಗೆ ಏಷ್ಯಾಕ್ಕೆ ಬರಲು ಹೊಸ ಭೂಮಾರ್ಗ ತೆರೆಯಲ್ಪಟ್ಟಿತು ಅಂತ ಏನ್ ಮಾಡಿದ್ರಪ್ಪ ಅಂದ್ರ ಪ್ರಶ್ನೆಯನ್ನ ಕೇಳಿದಾರೆ. ಒಂದೇ ಹೇಳಿಕೆ, 2 ಹೇಳಿಕೆ ಗೊತ್ತಾದವ. ಈಗ ನೋಡ್ರಿ, ಸರಿಯಾದ ಉತ್ತರವನ್ನು ಆರಿಸಿ. ಇದ್ರೊಳಗೆ 1 ಮಾತ್ರ ಸರಿಯಾಗಿದೆ, 2 ಮಾತ್ರ ಸರಿಯಾಗಿದೆ, 2 ಸರಿಯಾಗಿವೆ, ನೆಕ್ಸ್ಟ್ 2 ತಪ್ಪಾಗಿವೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ ಏನಾಗ್ತದಪ್ಪ ಅಂದ್ರ 1 ಮಾತ್ರ ಏನಾಗ್ತದಪ್ಪ ಅಂದ್ರ ಸರಿಯಾದ ಉತ್ತರ ಆಗ್ತದ. ಹೆಂಗ್ರಿ ಅನ್ನು ಕೇಳಬಹುದು ನೀವು. ಕೆಳಗೆ ವಿವರಣೆ ಅದ ನೋಡ್ರಿ. ಕಾನ್ಸ್ಟಾಂಟಿನೋಪಲ್ ನಗರದ ಪತನದ ನಂತರ ಭೂಮಾರ್ಗ ಬಂದ್ ಆಯ್ತು. ಇದರಿಂದಾಗಿ ನಾವಿಕರು ಹೊಸ ಸಮುದ್ರ ಮಾರ್ಗವನ್ನು ಹುಡುಕಬೇಕಾಯ್ತು ಹೊರತು ಭೂಮಾರ್ಗವನ್ನಲ್ಲ. ಇಲ್ಲಿ ಏನ್ ಮಾಡಿದಾನಪ್ಪ ಅಂದ್ರ, ಇಲ್ಲಿ ನೋಡ್ರಿ 2ನೇ ಸ್ಟೇಟ್ಮೆಂಟ್ ನೋಡ್ರಿ. 1453 ಒಳಗೆ ಏನಾಗ್ತದಪ್ಪ ಅಂದ್ರ ಅಟೋಮನ್ ಟರ್ಕರು ಏನ್ ಮಾಡ್ತಾರಪ್ಪ ಅಂದ್ರ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಳ್ತಾರ. ಏನಾಗ್ತದಪ್ಪ ಅಂದ್ರೆ ಇದರಿಂದ ಏನಾಗ್ತದಪ್ಪ ಅಂದ್ರ ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ನಡೆಯುತ್ತಿದ್ದಂತ ಭೂಮಾರ್ಗದ ವ್ಯಾಪಾರ ಏನಾಗ್ತದಪ್ಪ ಅಂದ್ರ ಮುಚ್ಚಿ ಹೋಗ್ತದೆ. ಯಾಕೆ ಮುಚ್ಚಿ ಹೋಗ್ತದಪ್ಪ ಅಂದ್ರ ಅಟೋಮನ್ ಟರ್ಕರ್ ಏನ್ ಮಾಡ್ತಾರಪ್ಪ ಅಂದ್ರ ಅಲ್ಲಿ ನಡೀತಿರುವಂತ ವ್ಯಾಪಾರದ ವಸ್ತುಗಳಿಗೆ ಏನ್ ಮಾಡ್ತಾರಪ್ಪ ಅಂದ್ರ ಅತಿಯಾದ ಟ್ಯಾಕ್ಸ್ ಹಾಕ್ತಾರ. ಅವಾಗ ವ್ಯಾಪಾರಿಗಳಿಗೆ ಏನಾಗ್ತದಪ್ಪ ಅಂದ್ರ ಕಷ್ಟ ಆಗ್ತದ. ಅದರಿಂದ ಏನ್ ಮಾಡ್ತದಪ್ಪ ಅಂದ್ರ ಅಲ್ಲಿರುವಂತ ಭೂಮಾರ್ಗ ಏನಾಗ್ತದಪ್ಪ ಅಂದ್ರ ಮುಚ್ಚಿ ಹೋಗ್ತದ. ಆದ್ರ ಅಲ್ಲಿ ಏನ್ ಕೇಳಿದನಪ್ಪ ಅಂದ್ರ ಇದರಿಂದ ಯುರೋಪಿಯನ್ನರಿಗೆ ಏಷ್ಯಾಕ್ಕೆ ಬರಲು ಹೊಸ ಭೂಮಾರ್ಗ ತೆರೆಯಲ್ಪಟ್ಟಿತು. ತೆರೆದಿಲ್ಲ, ಅದು ಮುಚ್ಚಿತು. ಅದು ಏನಾಯ್ತು? ಮುಚ್ಚಿತು. ಅದ್ರ ಸಲುವಾಗಿ ಏನಪ್ಪಾ ಅಂದ್ರ ಇದು ಏನಾಗ್ತದಪ್ಪ ಅಂದ್ರ ರಾಂಗ್ ಸ್ಟೇಟ್ಮೆಂಟ್ ಆಗ್ತದ. ಆದ್ರೆ ಅಲ್ಲಿ ತೆರೆಯಲ್ಪಟ್ಟಿರುವುದು ಯಾವುದಪ್ಪ ಅಂದ್ರ ಸಮುದ್ರ ಮಾರ್ಗ. ಯಾವ ಮಾರ್ಗ? ಸಮುದ್ರ ಮಾರ್ಗ ಏನಾಗ್ತದಪ್ಪ ಅಂದ್ರ ಓಪನ್ ಆಗ್ತದ. ಯಾವಾಗ ಇವು ಅಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡು ಅಲ್ಲಿರುವಂತ ಭೂಮಾರ್ಗವನ್ನು ಮುಚ್ಚಿದ್ರಲ್ಲ, ಅವಾಗ ನಾವಿಕರು ಏನ್ ಮಾಡಿದ್ರಪ್ಪ ಅಂದ್ರ ಏಷ್ಯಾಕ್ಕೆ ಹೊಸದಾದಂತ ಜಲಮಾರ್ಗ, ಸಮುದ್ರ ಮಾರ್ಗವನ್ನ ಕಂಡುಹಿಡಿಯಲು ಏನಪ್ಪಾ ಅಂದ್ರ ಪ್ರಯತ್ನ ಪಟ್ರು. ಕ್ಲಿಯರ್ ಆಯ್ತ್ರಿ ಈ ಡೌಟು? ನೆಕ್ಸ್ಟ್ ನೋಡ್ರಿ, 10ನೇ ಪ್ರಶ್ನೆ. ಜೆರೂಸಲೇಂ ನಗರಕ್ಕಾಗಿ ಕ್ರೈಸ್ತರು ಮತ್ತು ಮುಸ್ಲಿಮರ ನಡುವೆ ನಡೆದ ಯುದ್ಧಗಳ ಹೆಸರೇನು? 1ನೇ ಆಪ್ಷನ್ ಶೀತಲ ಸಮರ, 2ನೇ ಆಪ್ಷನ್ 100 ವರ್ಷಗಳ ಯುದ್ಧ, ಸಿ ಆಪ್ಷನ್ ಕ್ರೂಸೈಡ್. ನೋಡ್ರಿ, ಕ್ರೂಸೈಡ್ಸ್ ಆಗ್ಬೇಕದು. ಕ್ರೂಸೈಡ್ಸ್ ಅಂದ್ರೆ ಧರ್ಮ ಯುದ್ಧಗಳು. ಡಿ ಆಪ್ಷನ್ ಪಾನಿಪತ್ ಯುದ್ಧ ಅಂತ ಕೊಟ್ಟಿದ್ದಾನೆ. ನೋಡ್ರಿ, ಪ್ಯಾಲೆಸ್ತೈನ್
ರಾಜಧಾನಿ ಆದಂತ ಜೆರೂಸಲೇಂ ನಗರ ಏನದಲ್ಲ ಅದನ್ನ ವಶಪಡಿಸಿಕೊಳ್ಳುವುದಕ್ಕಾಗಿ ಏನಪ್ಪಾ ಅಂದ್ರ ಕ್ರೈಸ್ತರಿಗೂ ಮತ್ತು ಮುಸ್ಲಿಮರಿಗೆ ಏನಾಗ್ತದಪ್ಪ ಅಂದ್ರೆ ಯುದ್ಧಗಳಾಗ್ತವ. ಆ ಯುದ್ಧಗಳನ್ನ ಇತಿಹಾಸದಲ್ಲಿ ಏನಂತ ಕರೀತಾರ ಅಂತ ಏನಪ್ಪಾ ಅಂದ್ರೆ ಪ್ರಶ್ನೆ ಅದಲ್ಲಿ. ಅಲ್ಲಿ ಕ್ರೈಸ್ತರು ಮತ್ತು ಮುಸ್ಲಿಮರ ನಡುವೆ ನಡೆದಂತ ಯುದ್ಧಗಳಿಗೆ ಏನಂತ ಕರೀತಾರಪ್ಪ ಅಂದ್ರ ಧರ್ಮ ಯುದ್ಧಗಳಂತ ಕರೀತಾರ. ಅವಾಗ ಕ್ರೂಸೈಡ್ಸ್ ಅಂತ ಯುದ್ಧಗಳಂತ ಏನಪ್ಪಾ ಅಂದ್ರ ಅವುಗಳಿಗೆ ಏನಪ್ಪಾ ಅಂದ್ರ ಕರೀತಾರ. ನೋಡ್ರಿ ಅದಕ್ಕೆ ಸಂಬಂಧಪಟ್ಟಂತ ವಿವರಣೆ ಅದ. ಸರಿಯಾದ ಉತ್ತರ ಏನಪ್ಪಾ ಅಂದ್ರ ಇಲ್ಲಿ ಅದ ನೋಡ್ರಿ. ಅದಕ್ಕೆ ವಿವರಣೆ ಏನದ, ಯಹೂದಿಗಳು ಕ್ರೈಸ್ತರು ಮತ್ತು ಮುಸಲ್ಮಾನರಿಗೆ ಪ್ಯಾಲೆಸ್ಟೈನ್ ಹಾಗೂ ಅದರ ರಾಜಧಾನಿ ಆದಂತಹ ಜೆರೂಸಲೇಂ ಪವಿತ್ರ ಭೂಮಿಯಾಗಿತ್ತು. ನೋಡ್ರಿ, ಯಹೂದಿಗಳು ಕ್ರೈಸ್ತರು ಮತ್ತು ಮುಸಲ್ಮಾನರಿಗೆ ಪವಿತ್ರವಾದ ಭೂಮಿ ಯಾವ್ದಾಗಿತ್ತಪ್ಪ ಅಂದ್ರ ಜೆರೂಸಲೇಂ ನಗರ ಏನಪ್ಪಾ ಅಂದ್ರ ಬಹಳ ಪವಿತ್ರವಾದವಾಗಿತ್ತು. ಅವರು ಪ್ರತಿ ವರ್ಷ ಕ್ರೈಸ್ತರು ಏನ್ ಮಾಡ್ತಾರಪ್ಪ ಅಂದ್ರ ಯಾತ್ರೆಗಾಗಿ ಏನ್ ಮಾಡ್ತಿದ್ರಪ್ಪ ಅಂದ್ರ ಈ ಜೆರೂಸಲೇಂ ನಗರಕ್ಕೆ ಏನಪ್ಪಾ ಅಂದ್ರ ಅವರು ಬರ್ತಿದ್ರು. ಮುಸ್ಲಿಮರು ಮತ್ತು ಕ್ರೈಸ್ತರ ನಡುವೆ ಇದಕ್ಕಾಗಿ ಏನಾಗ್ತದಪ್ಪ ಅಂದ್ರೆ 9 ಯುದ್ಧಗಳ ನಡೆದವು. ಈ ಜೆರೂಸಲೇಂ ನಗರವನ್ನು ಪಡಿಸಿಕೊಳ್ಳುವುದಕ್ಕಾಗಿ ಮುಸ್ಲಿಮರು ಮತ್ತು ಕ್ರೈಸ್ತರ ಮಧ್ಯೆ ಏನಾಗ್ತದಪ್ಪ ಅಂದ್ರ 9 ಯುದ್ಧಗಳ ನಡೆದು ಅವುಗಳನ್ನು ಧರ್ಮ ಯುದ್ಧ ಅಥವಾ ರಿಲಿಜಿಯಸ್ ಯುದ್ಧ, ಕ್ರೂಸೈಡ್ಸ್ ಯುದ್ಧ ಅಂತ ಏನಪ್ಪ ಅಂದ್ರೆ ಅವಳಿಗೆ ಕರೀತಾರೆ. ಸರ, ಈ ಜೆರೂಸಲೇಂ ನಗರವನ್ನು ಅವ್ರು ಯಾಕೆ ವಶಪಡಿಸಿಕೊಳ್ಳುವುದಕ್ಕ ಇಬ್ರು ಹೋರಾಟ ಮಾಡಿದ್ರ ಅಂತ ಪ್ರಶ್ನೆ ಕೇಳ್ಬೋದು ನೀವು. ಯಾಕೆ ಹೋರಾಟ ಮಾಡ್ತಾರಪ್ಪ ಅಂದ್ರ ಇಲ್ಲಿ ಅಟಮನ್ ಟರ್ಕರು ಏನ್ ಮಾಡ್ತಾರಪ್ಪ ಅಂದ್ರ ಜೆರೂಸಲೇಂ ನಗರಕ್ಕೆ ಬರ್ತದಂತ ಕ್ರೈಸ್ತರ ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರ ನಿರ್ಬಂಧ ಹೇರ್ತಾರ. ಅವ್ರು ಏನ್ ಮಾಡ್ತಾರ, ಅವರು ನಿರ್ಬಂಧ ಹೇರ್ತಾರ. ನಿರ್ಬಂಧ ಏರಿದ ಸಲಾಗಿ ಏನಾಗ್ತದಪ್ಪ ಅಂದ್ರ ಕ್ರೈಸ್ತರು ಮತ್ತು ಮುಸಲ್ಮಾನರ ನಡುವೆ ಏನಾಗ್ತದಪ್ಪ ಅಂದ್ರ 9 ಯುದ್ಧಗಳ ನಡೀತಾವ. ಆ 9 ಯುದ್ಧಗಳನ್ನ ಇತಿಹಾಸದಾಗ ಏನಂತ ಕರೆದಾರಪ್ಪ ಅಂದ್ರ ಕ್ರೂಸೈಡ್ಸ್ ಅಂತ ಏನಪ್ಪಾ ಅಂದ್ರ ಕರೀತಾರ. ನೋಡ್ರಿ, ಆ ಯುದ್ಧಕ್ಕೆ ಮೂಲ ಕಾರಣವನ್ನು ನೋಡಿದಾಗ ಟರ್ಕರು ಜೆರೂಸಲೇಂ ಯಾತ್ರಿಗಳ ಮೇಲೆ ನಿಷೇಧ ಏರಿದ್ದು ಇದಕ್ಕೆ ಏನಪ್ಪಾ ಆಗ್ತದ, ಪ್ರಮುಖ ಕಾರಣ ಆಗ್ತದ. ಅಂತಿಮವಾಗಿ ಮುಸ್ಲಿಮರಿಗೆ ಏನಾಗ್ತದಪ್ಪ ಅಂದ್ರ ಜಯ ಆಗ್ತದ. ಕ್ರೈಸ್ತರು ತಮ್ಮ ಪವಿತ್ರ ಭೂಮಿ ಏನ್ ಮಾಡ್ತಾರಪ್ಪ ಅಂದ್ರ ಕ್ರೂಸೈಡ್ಸ್ ಯುದ್ಧದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಸೋತು ಕಳೆದುಕೊಳ್ತಾರ. ಕ್ರೂಸೈಡ್ಸ್ ಯುದ್ಧದಲ್ಲಿ ಯಾರಿಗೆ ಜಯ ಆಗ್ತದ, ಮುಸ್ಲಿಮರಿಗೆ ಜಯ ಆಗ್ತದ. ಇದರಿಂದ ಏನಾಗ್ತದಪ್ಪ ಅಂದ್ರ ಪರಿಣಾಮ ಏನಾಗ್ತದಪ್ಪ ಅಂದ್ರ ಕ್ರೈಸ್ತರು ತಮ್ಮ ಪವಿತ್ರವಾದ ಭೂಮಿಯನ್ನು ಏನ್ ಮಾಡ್ತಾರಪ್ಪ ಅಂದ್ರ ಸೋಲುವುದರ ಮೂಲಕ ಕಳೆದುಕೊಳ್ತಾರ. ನೆಕ್ಸ್ಟ್ 11ನೇ ಪ್ರಶ್ನೆ ಅದ ನೋಡು, ಬಹಳ ಇಂಪಾರ್ಟೆಂಟ್ ಅದ. ಈ ಕೆಳಗಿನ ಹೇಳಿಕೆಗಳಲ್ಲಿ ಮಂಗೋಲಿಯ ಜನಾಂಗಕ್ಕೆ ಸಂಬಂಧಪಟ್ಟ ಸರಿಯಾದ ಹೇಳಿಕೆಯಲ್ಲ. ಏನಲ್ಲ, ಸರಿಯಾದ ಹೇಳಿಕೆ ಅಲ್ಲ ಅಂತ ಪ್ರಶ್ನೆ ಕೇಳಿದಾರ. ನೋಡ್ರಿ, ಮಂಗೋಲಿಯ ಜನಾಂಗವು ಮಧ್ಯ ಏಷ್ಯಾದ ಸಮೃದ್ಧ ಹುಲ್ಲು ಮೈದಾನಗಳಲ್ಲಿ ವಾಸ ಮಾಡುವ ಒಂದು ಅಲೆಮಾರಿ ಜನಾಂಗವಾಗಿದೆ. ಒಂದನೇ ಸ್ಟೇಟ್ಮೆಂಟ್ ಅಂದ್ರೆ ಎ ಸ್ಟೇಟ್ಮೆಂಟ್ ಇದು. ಬಿ ನೋಡ್ರಿ, 2ನೇ ಸ್ಟೇಟ್ಮೆಂಟ್, ಇವರ ಮುಖ್ಯ ವೃತ್ತಿ ಕೃಷಿ ಆಗಿತ್ತು. ಸಿ, ಮಂಗೋಲಿಯ ಜನಾಂಗವನ್ನು ಒಂದುಗೂಡಿಸಿ ಚಂಗೀಸ್ ಖಾನನ ವಿಶಾಲವಾದ ಸಾಮ್ರಾಜ್ಯವನ್ನು ಕಟ್ಟಿದನು. ಈತನು ಉತ್ತಮ ಆಡಳಿತಗಾರನಾಗಿದ್ದು ಇತಿಹಾಸದಲ್ಲಿ ಒಳ್ಳೆಯ ಕೆಲಸಕ್ಕೆ ಬಹಳ ಪ್ರಸಿದ್ಧಿ ಪಡೆದನು. ಡಿ ನೋಡ್ರಿ, ಚಂಗೀಸ್ ಖಾನನು ಮೊಮ್ಮಗ ಕುಬಲೈ ಖಾನ ತನ್ನ ಜೀವಿತದ ಅವಧಿಯಲ್ಲಿ ಬೌದ್ಧ ಧರ್ಮಗಳ ವಿಚಾರಗಳಿಂದ ಪ್ರಭಾವಿತನಾಗಿ ಅಂತಿಮ ಕ್ಷಣದಲ್ಲಿ ಬೌದ್ಧ ಧರ್ಮಕ್ಕೆ ಪರಿವರ್ತನೆ ಹೊಂದಿದನು. ಕೆಳಗಿನ ಆಯ್ಕೆಗಳನ್ನ ಏನ್ ಮಾಡ್ಬೇಕಪ್ಪ ಅಂದ್ರ ಗುರುತಿಸ್ಬೇಕಾಗ್ಯದ. 4 ಏನಪ್ಪಾ ಅಂದ್ರ ಕೊಟ್ಟಿದಾನ. ಅಂದ್ರೆ ಇಲ್ಲಿ ಏನ್ ಮಾಡ್ರಿ, ABCD ಅದಾವಲ್ಲ ಅವನ್ನ 1, 2 ಮಾಡ್ಕೊಂಡ್ಬಿಡ್ರಿ. 1, 2, 3, 4 ಮಾಡ್ಕೊರಿ. ನೋಡ್ರಿ, ಕೆಳಗಿನ ಆಯ್ಕೆಗಳನ್ನು ಗುರುಸು. 1 ಮತ್ತು 2 ಸರಿಯಾಗಿಲ್ಲ. ಬಿ 2, 3 ಸರಿಯಾಗಿಲ್ಲ. ಸಿ 1 ಮತ್ತು 4 ಸರಿಯಾಗಿಲ್ಲ. ಡಿ ಎಲ್ಲವೂ ಸರಿಯಾಗಿವೆ. ಹೇಳ್ರಿ, ಇದ ಕರೆಕ್ಟ್ ಆನ್ಸರ್ ಯಾವ್ದಾಗ್ತದೆ? ನಿಮ್ಮ ಮನುಷ್ಯ ಒಳಗ ಆನ್ಸರ್ ಅನ್ನ ಏನಪ್ಪಾ ಅಂದ್ರ ಗುರುತು ಮಾಡ್ಕೊರಿ. ಒಂದ್ಸಲ ಗುರುತು ಮಾಡ್ಕೊರಿ. ಮಂಗೋಲಿಯ ಜನಾಂಗ ಏನಪ್ಪಾ ಅಂದ್ರ ಮಧ್ಯ ಏಷ್ಯಾದ ಸಮೃದ್ಧ ಹುಲ್ಲು ಮೈದಾನದಲ್ಲಿ ವಾಸ ಮಾಡುವಂತ ಒಂದು ಅಲೆಮಾರಿ ಜನಾಂಗವಾಗ್ಯದ ಅಂತ ಹೇಳ್ತಾರ ಅವರು. 2ನೇದವರ ಮುಖ್ಯ ವೃತ್ತಿ ಕೃಷಿ ಆಗಿತ್ತ ಅಂತ ಹೇಳ್ತಾರ. 3ನೇದು ಏನಪ್ಪಾ ಅಂದ್ರ ಮಂಗೋಲಿಯ ಜನಾಂಗನು ಒಂದುಗೂಡಿಸಿ ಚಂಗೀಸ್ ಖಾನ್ ವಿಶಾಲವಾದ ಸಾಮ್ರಾಜ್ಯವನ್ನು ಏಷ್ಯಾ ಖಂಡದಲ್ಲಿ ಏನಪ್ಪಾ ಅಂತ ಕಟ್ತಾನ. ಈತನು ಉತ್ತಮ ಆಡಳಿತಗಾರನಾಗಿದ್ದು ಇತಿಹಾಸದಲ್ಲಿ ಒಳ್ಳೆ ಕೆಲಸಕ್ಕೆ ಏನ್ ಮಾಡಿದನಪ್ಪ ಅಂತ ಪ್ರಸಿದ್ಧಿಯನ್ನು ಪಡೆದ. ಡಿ, ಚಂಗೀಸ್ ಖಾನನ ಮೊಮ್ಮಗ ಕುಬಲೈ ಖಾನ್ ತನ್ನ ಜೀವಿತದ ಅವಧಿಯಲ್ಲಿ ಬೌದ್ಧ ಧರ್ಮದ ವಿಚಾರಗಳಿಂದ ಪ್ರಭಾವಿತನಾಗಿ ಅಂತಿಮ ಕ್ಷಣದಲ್ಲಿ ಏನಾಗ್ತಾನಪ್ಪ ಅಂದ್ರ ಬೌದ್ಧ ಧರ್ಮಕ್ಕೆ ಪರಿವರ್ತನೆ ಹೊಂದ್ತಾನೆ. ಇಷ್ಟೆಲ್ಲಾ ಕೊಟ್ಟಿದ್ದಾರೆ. ಆಪ್ಷನ್ಸ್ ಗಳ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಏನಾಗ್ತದಪ್ಪ ಅಂದ್ರ 2 ಮತ್ತು 3 ಏನಾಗಿದವಪ್ಪ ಅಂದ್ರ ಸರಿ ಇಲ್ಲ ಅಂತ ಹೇಳ್ತಾರ.
ಏನಂತಾರ 2 ಮತ್ತು 3 ಏನಪ್ಪಾ ಅಂದ್ರ ಸರಿ ಇಲ್ಲ ಅಂತ ಹೇಳ್ತಾರ. ಯಾಕೆ 2, 3 ಸರಿ ಇಲ್ಲ ನೋಡ್ರಿ. ಮಂಗೋಲಿ ಜನಾಂಗವು ಮಧ್ಯ ಏಷ್ಯಾದ ಸಮೃದ್ಧ ಹುಲ್ಲುಗಳ ಮೈದಾನದಲ್ಲಿ ಏನಪ್ಪಾ ಅಂದ್ರ ವಾಸವಾಗಿತ್ತು. ಇದು ರೈಟ್ ಅದ. ವಾಸ ಮಾಡುವಂತ ಒಂದು ಜನಾಂಗವಾಗಿತ್ತದ, ರೈಟ್ ಅದ. ನೆಕ್ಸ್ಟ್ ಮಂಗೋಲಿ ಜನಾಂಗ ಒಂದು ಎಂತ ಜನಾಂಗಪ್ಪ ಅಂದ್ರ ಅಲೆಮಾರಿ ಜನಾಂಗ. ಅದು ಏನಪ್ಪಾ ಅಂದ್ರ ಅಲೆಮಾರಿ ಜನಾಂಗ ಆಗಿರ್ತದ. ಹಾಗಾಗಿ 1ನೇ ಸ್ಟೇಟ್ಮೆಂಟ್ ಏನಾಗ್ತದಪ್ಪ ಅಂದ್ರ ಸರಿಯಾದ ಹೇಳಿಕೆ ಆಗ್ತದ. ನೆಕ್ಸ್ಟ್ 2ನೇ ಸ್ಟೇಟ್ಮೆಂಟ್ ನೋಡ್ರಿ. ಇವರ ಮುಖ್ಯ ವೃತ್ತಿ ಕೃಷಿ ಆಗಿತ್ತ ಅಂತ ಹೇಳ್ತಾನ. ಅದು ತಪ್ಪು. ಯಾಕೆ ತಪ್ಪಪ್ಪ ಅಂದ್ರ ಮಂಗೋಲಿ ಜನಾಂಗದ ಮುಖ್ಯ ವೃತ್ತಿ ಏನಾಗಿತ್ತಪ್ಪ ಅಂದ್ರ ಪಶುಪಾಲನೆ ಆಗಿತ್ತು. ಯಾವ್ದಾಗಿತ್ತು? ಪಶುಪಾಲನೆ ಆಗಿತ್ತು, ಕೃಷಿ ಅಲ್ಲ. ಹಾಗಾಗಿ ಇದು ಏನಾಗ್ತದಪ್ಪ ಅಂದ್ರ ತಪ್ಪಾಗ್ತದ. ನೆಕ್ಸ್ಟ್ 3ನೇ ಸ್ಟೇಟ್ಮೆಂಟ್ ನೋಡ್ರಿ. ಮಂಗೋಲಿಯ ಜನಾಂಗವನ್ನು ಒಂದುಗೂಡಿಸಿ ಚಂಗೀಸ್ ಖಾನನು ವಿಶಾಲವಾದ ಸಾಮ್ರಾಜ್ಯವನ್ನು ಏಷ್ಯಾ ಖಂಡದಲ್ಲಿ ಕಟ್ಟಿದನು. ಯಾವ ಖಂಡದಲ್ಲಿ ಕಟ್ತಾನ? ಏಷ್ಯಾ ಖಂಡದಲ್ಲಿ ಕಟ್ತಾನೆ. ಇಲ್ಲಿ ತನ ಸ್ಟೇಟ್ಮೆಂಟ್ ಏನಾಗಿದಪ್ಪ ಅಂದ್ರ ಇದು ಸರಿಯಾದ. ಆದ್ರೆ ಈತನು ಉತ್ತಮ ಆಡಳಿತಗಾರನಾಗಿದ್ದಂತ ಹೇಳ್ತಾರ. ತಪ್ಪೋದು. ಈತ ಇತಿಹಾಸದಲ್ಲಿ ಒಳ್ಳೆ ಕೆಲಸಕ್ಕೆ ಏನಪ್ಪಾ ಅಂದ್ರ ಪ್ರಸಿದ್ಧಿ ಪಡೆದಿಲ್ಲ. ಕೆಟ್ಟ ಕೆಲಸಗಳಿಗೆ ಆತ ಏನ್ ಮಾಡಿದನಪ್ಪ ಅಂದ್ರ ಪ್ರಸಿದ್ಧಿಯನ್ನು ಪಡೆದಿದ್ದಾನ. ಇತಿಹಾಸದಲ್ಲಿ ಚಂಗೀಸ್ ಖಾನನಿಂದ ನಡೆದಂತ ಕೃತ್ಯಗಳನ್ನು ನೆನೆಸಿಕೊಂಡರೆ ಮೈ ಏನಾಗ್ತದಪ್ಪ ಅಂದ್ರ ರೋಮಾಂಚನ ಆಗ್ತದಂತ ಹೇಳ್ತಾರ. ಅದು ಮೈ ನಡುಗ್ತದಂತ ಹೇಳ್ತಾರ. ಅಂತ ಕೆಟ್ಟ ಕ್ರೂರ ಕಾರ್ಯಗಳನ್ನ ಯಾರು ಮಾಡಿದಾರಪ್ಪ ಅಂದ್ರ ಚಂಗೀಸ್ ಖಾನ ಮಾಡಿದಾನ. ಹಾಗಾಗಿ 2 ಮತ್ತು 3ನೇ ಸ್ಟೇಟ್ಮೆಂಟ್ಗಳು ಏನಾಗ್ತವಪ್ಪ ಅಂದ್ರ ರಾಂಗ್ ಆಗ್ತವ. ಡಿ ನೋಡ್ರಿ. ಚಂಗೀಸ್ ಖಾನನ ಮೊಮ್ಮಗ ಯಾರು ಬರ್ತಾನ ಅಂದ್ರ ಕುಬ್ಲೈ ಖಾನ ಬರ್ತಾನ. ತನ್ನ ಜೀವಿತ ಅವಧಿಯಲ್ಲಿ ಏನಪ್ಪಾ ಅಂದ್ರ ಬೌದ್ಧ ಧರ್ಮದ ವಿಚಾರಗಳಿಂದ ಪ್ರಭಾವಿತನಾಗಿ ಅಂತಿಮ ಕ್ಷಣದಲ್ಲಿ ಏನಾಗ್ತಾನಪ್ಪ ಅಂದ್ರ ಬೌದ್ಧ ಧರ್ಮಕ್ಕೆ ಆತ ಪರಿವರ್ತನೆ ಹೊಂದ್ತಾನ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಏನಾಗ್ತದಪ್ಪ ಅಂದ್ರ 2 ಮತ್ತು 3 ಏನಾಗ್ತವಪ್ಪ ಅಂದ್ರ ಸರಿಯಾದ ಉತ್ತರ ಆಗ್ತವ. ಇಲ್ಲಿ ನೋಡ್ರಿ ವಿವರಣೆ ಅದ. ಇದರಲ್ಲಿ 2 ಮತ್ತು 3 ಹೇಳಿಕೆಗಳು ಏನಾಗಿದಪ್ಪ ಅಂದ್ರ ತಪ್ಪಾಗ್ಯವ. ಮಂಗೋಲಿ ಜನಾಂಗಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಹೇಳಿಕೆಗಳು ಅಲ್ಲ. ಯಾಕಂದ್ರೆ ಮಂಗೋಲಿ ಜನಾಂಗದ ಮೂಲ ವೃತ್ತಿ ಏನದ? ಪಶುಪಾಲನೆ ಅದ, ಕೃಷಿ ಅಲ್ಲ. ಹಾಗಾಗಿ 2ನೇ ಹೇಳಿಕೆ ಏನಾಗ್ತದಪ್ಪ ಅಂದ್ರ ತಪ್ಪಾಗ್ತದ. ನೆಕ್ಸ್ಟ್ ಮಂಗೋಲಿಯ ಜನಾಂಗವನ್ನು ಒಗ್ಗೂಡಿಸಿ ಏಷ್ಯಾ ಖಂಡದಲ್ಲಿ ವಿಶಾಲವಾದ ಸಾಮ್ರಾಜ್ಯ ಕಟ್ಟಿದವನ್ ಚಂಗೀಸ್ ಖಾನ್. ಈ ವಾಕ್ಯ ಇಲ್ಲಿ ತನ ಮಾತ್ರ ಏನಾಗಿದಪ್ಪ ಅಂದ್ರ ಸರಿಯಾಗದ. ಆದ್ರೆ ಚಂಗೀಸ್ ಖಾನ್ ಒಳ್ಳೆ ಕೆಲಸಕ್ಕೆ ಇತಿಹಾಸದಲ್ಲಿ ಪ್ರಸಿದ್ಧಿ ಪಡೆದಿಲ್ಲ. ಆತ ಅಮಾನುಷ ಕೃತ್ಯಗಳಿಗಾಗಿ ಏನ್ ಮಾಡಿದಾನಪ್ಪ ಅಂದ್ರ ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ದಾನ. ನೋಡ್ರಿ. ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡ ವರ್ಷ. ಆಲ್ರೆಡಿ ಇದನ್ನ ಏನಪ್ಪಾ ಅಂದ್ರೆ ಡಿಸ್ಕಸ್ ಅನ್ನ ಮಾಡಿದೀವಿ. ಮತ್ತೆ ಏನಪ್ಪಾ ಅಂದ್ರ ಒಳ್ಳೆ ವಾಪಸ್ ಮಾತಾಡೋದು ಬೇಡ. ಯಾವಾಗಪ್ಪ ಅಂದ್ರ 1453 ಏನ್ ಮಾಡ್ತಾರಪ್ಪ ಅಂದ್ರ ಇದನ್ನ ವಶಪಡಿಸಿ ಏನಪ್ಪಾ ಅಂದ್ರ ಹೇಳ್ತಾರ. ನೋಡ್ರಿ. ಅಲೆಮಾರಿ ಜನಾಂಗಕ್ಕೆ ಸೇರಿದ ಟರ್ಕರು ಮೂಲ ಸ್ಥಾನ ಏನಪ್ಪಾ ಅಂದ್ರ ಮಧ್ಯ ಏಷ್ಯಾದ ತುರ್ಕಿಸ್ತಾನ ಅಂತ ಬರ್ತದೆ. ಯಾವ್ದು ಬರ್ತದ? ತುರ್ಕಿಸ್ತಾನ. ನೋಡ್ರಿ. ಮಂಗೋಲಿಯ ಜನಾಂಗದ ಮೂಲ ಸ್ಥಾನ ಯಾವ್ದಂದ್ರ ಮಧ್ಯ ಏಷ್ಯಾ ಬರ್ತದ. ಅದೇ ರೀತಿಯ ಟರ್ಕರ ಮೂಲ ಸ್ಥಾನ ಏನಪ್ಪಾ ಅಂದ್ರೆ ತುರ್ಕಿಸ್ತಾನ ಬರ್ತದ. ಅದಕ್ಕೆ ಸದ್ಯ ಏನಂತಾರಪ್ಪ ಅಂದ್ರ ತುರ್ಕ್ಮೆನಿಸ್ತಾನ್ ಅಂತ ಏನಪ್ಪಾ ಅಂದ್ರ ಕರೀತಾರ. ಇವರು ಸಹ ಏನಪ್ಪಾ ಅಂದ್ರ ಇಸ್ಲಾಂ ಧರ್ಮದ ಅನುಯಾಯಿಗಳಾಗಿದ್ರು. ಇವರು ಕುಬ್ಲೈ ಖಾನ ಮರಣ ಹೊಂದಿದ ನಂತರ ಈ ಟರ್ಕರು ಅಲ್ಲಿರುವಂತಹ ಸುತ್ತಮುತ್ತಲಿನ ಪ್ರದೇಶಗಳನ್ನು ವಶಪಡಿಸಿಕೊಂಡು ಏನ್ ಮಾಡ್ತಾರಪ್ಪ ಅಂದ್ರ ಅಟೋಮನ್ ಎಂಬ ಸಾಮ್ರಾಜ್ಯ ಅಂದ್ರೆ ಮಿಲಿಟರಿ ಸಾಮ್ರಾಜ್ಯವನ್ನ ಏನ್ ಮಾಡ್ತಾರಪ್ಪ ಅಂದ್ರ ಕಟ್ತಾರ. ಮೊಘಲ್ ಸಾಮ್ರಾಜ್ಯವನ್ನ ಸ್ಥಾಪಿಸಿದ ಬಾಬರ್ ಮೂಲತಃ ಏನಪ್ಪಾ ಅಂದ್ರ ತೈಮೂರ್ ಸಂತತಿಗೆ ಏನಪ್ಪಾ ಅಂದ್ರ ಸೇರಿದವ. ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ. ಸಾಕಷ್ಟು ಬಾರಿ ಏನ್ ಮಾಡಿದಾನಪ್ಪ ನಮಗ ಪ್ರಶ್ನೆ ಕೇಳಿದನ. ನೋಡ್ರಿ. ಇದು ಏನಪ್ಪಾ ಅಂದ್ರ ಜಗತ್ತಿನ ಪ್ರಮುಖ ಘಟನೆಗಳು 7ನೇ ಕ್ಲಾಸಿನ ಅಥವಾ 7ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕದ ಮೊದಲ ಅಧ್ಯಾಯದಲ್ಲಿ ಬರುವಂತ ಪ್ರಮುಖ ಪ್ರಶ್ನೆಗಳು. ಇದ್ರ ಮೂಲಕ ಏನಪ್ಪಾ ಅಂದ್ರೆ ಎಲ್ಲಾ ವಿಷಯಗಳನ್ನ ಏನಾಗ್ತದಪ್ಪ ಅಂದ್ರೆ ಕವರ್ ಮಾಡ್ಲಾಗ್ತದ. ನೀವು ಸ್ವಲ್ಪ ಪಠ್ಯಪುಸ್ತಕವನ್ನು ತುಂಬಾ ಕೇರ್ಫುಲ್ ಆಗಿ ಓದ್ಕೋರಿ. ಯಾಕಪ್ಪ ಅಂದ್ರ ಸ್ಟೇಟ್ಮೆಂಟ್ ವೈಸ್ ಏನಾದ್ರು ಕ್ವಶನ್ಸ್ ಗಳು ಬಂದು ಅಂದ್ರೆ ನಮ್ಗೆ ಏನಾಗ್ತದಪ್ಪ ಅಂದ್ರ ಸ್ವಲ್ಪ ಕನ್ಫ್ಯೂಸ್ ಹಿಡಿತಿರ್ತದ. ಅವಾಗ ಇಂಥ ಪ್ರಶ್ನೆಗಳನ್ನ ನೀವು ಬಿಡಿಸಿದ್ರಂದ್ರ ಅದು ಏನಪ್ಪಾ ಅಂದ್ರೆ ಈಗ ಕ್ಲಿಯರ್ ಆಗ್ತದ. ಇಲ್ಲಿವರೆಗೆ ಈ ವಿಡಿಯೋವನ್ನು ನೋಡಿದಂತ ತಮಗೆಲ್ಲರಿಗೂ ಏನಪ್ಪಾ ಅಂದ್ರ ಹೃತ್ಪೂರ್ವಕವಾದಂತ ಧನ್ಯವಾದಗಳು. ತಮಗೆಲ್ಲರಿಗೂ ಏನಪ್ಪಾ ಅಂದ್ರ ಆಲ್ ದ ಬೆಸ್ಟ್. ಸ್ನೇಹಿತರೆ, ನಿಮ್ಮ ಗಮನವು ಏನಪ್ಪಾ ಅಂದ್ರ ನಿಮ್ಮ ಗುರಿಯ ಮೇಲೆ ಇರಲಿ ಹೊರತು ನಿಮ್ಮನ್ನು ಗುರಾಯಿಸುವ ಜನರ ಮೇಲಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್. ಧನ್ಯವಾದಗಳು.